ಸುವಾರ್ತೆ 17ನೇ ಅಧ್ಯಾಯ 22ನೇ ವಾಕ್ಯ. Gospel according to Luke 17:22. And he said unto the disciples, the days will come when you shall deserve to see one of the days of the Son of Man, and you shall not see it. ಮತ್ತು ಆತನು ತನ್ನ ಶಿಷ್ಯರಿಗೆ, ಮನುಷ್ಯಕುಮಾರನ ದಿವಸಗಳಲ್ಲಿ ಒಂದನ್ನು ನೋಡಬೇಕೆಂದು ನೀವು ಅಪೇಕ್ಷಿಸಿದರು, ಅದನ್ನು ನೋಡದಂತಹ ದಿನಗಳು ಬರುವವು. ಹಾಗೆ ತಮಿಳಲ್ಲಿ ಕೂಡ ಓದ್ಕೊಳ್ಳೋಣ. பின்பு அவர் சீஷர்களை நோக்கி, மனுஷகுமாரனுடைய நாட்களில் ஒன்றை காண வேண்டும் என்று நீங்கள் ஆசைப்படும் காலம் வரும், ஆனாலும் அதை ಕಾಣ ಮಾಟೀர்கள். ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಕುಳಿತುಕೊಳ್ಳೋಣ. Lord bless His words. Please be seated. ಹಲ್ಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್. ಕರ್ತನು ನಮ್ಮನ್ನು ಆಶೀರ್ವದಿಸುತ್ತಾನೆ. God blesses ಆತನ ವಾಕ್ಯದಿಂದ, through His word. ಆಮೆನ್. ಹಲ್ಲೆಲೂಯಾ. ನಾವು ಆತನ ವಾಕ್ಯದಿಂದ ಆಶೀರ್ವಿಸಲ್ಪಟ್ಟವರಾಗಿದ್ದೇವೆ. Through His word we have blessed. ಆಮೆನ್. Amen. ಆಶೀರ್ವಿಸಲ್ಪಟ್ಟಿದ್ದೀರಾ? Whether we have blessed. ಆಮೆನ್. ದೇವರ ಸ್ತೋತ್ರ. ನಾವು ಈ ದಿನಗಳಲ್ಲಿ ನಾವು ಆತನ ವಾಕ್ಯದಿಂದ ಆಶೀರ್ವಿಸಲ್ಪಡಲೇಬೇಕು. ಆಮೆನ್. In these days we should be blessed by His word. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. That's the reason we have been called. ಲೋಕದ ಆಶೀರ್ವಾದಕ್ಕಾಗಿ ಅಲ್ಲ, Not for the blessing of worldly things. ಯಾವುದೋ ವಸ್ತುಗಳನ್ನು ತೆಗೆದುಕೊಂಡ ಆಶೀರ್ವಾದಕ್ಕಾಗಿ ಅಲ್ಲ, Not the blessing of things. ದೇವರ ವಾಕ್ಯದಿಂದ ಆಶೀರ್ವಾದ. And it is only through the blessing of the word. ಹಲ್ಲೆಲೂಯಾ. ದೇವರ ವಾಕ್ಯದಿಂದ ಬರುವಂತಹ ಆಶೀರ್ವಾದ ಎಲ್ಲದಕ್ಕಿಂತ ಮಿಗಿಲಾದ ಆಶೀರ್ವಾದ. The blessing which comes through the word, it is very great than everything. ಅದಕ್ಕಿಂತ ಮಿಗಿಲಾದ ಆಶೀರ್ವಾದ ಇನ್ನೊಂದಿಲ್ಲ. It is nothing greater than this blessing in His word. ಆಮೆನ್. ನಾವು ಕಳೆದ ವಾರ ಮನುಷ್ಯ ಕುಮಾರನ ಅಭಿಷೇಕ ವಿಚಾರವಾಗಿ ನಾವು ನೋಡ್ಕೊಂಡು ಬಂದಿದ್ದೇವೆ. Last week we saw about the anointing of Son of Man. ಆಮೆನ್. ಈ ಒಂದು ಮನುಷ್ಯ ಕುಮಾರನ ಸೇವೆ ಎಲ್ಲರಿಗೂ ಕೂಡ ಅರ್ಥ ಆಗೋದಿಲ್ಲ. So everyone cannot understand the Son of Man ministry. ಅನೇಕರಿಗೆ, ಅನೇಕ ದೊಡ್ಡ ದೊಡ್ಡ ಸೇವಕರುಗಳಿಗೂ ಕೂಡ ಈ ಮನುಷ್ಯ ಕುಮಾರನ ಸೇವೆಯ ಕುರಿತಾಗಿ ಗೊತ್ತಿಲ್ಲ. See, many great preachers doesn't know about this Son of Man ministry. ಆದರೆ ದೇವರು ನಮಗೆ ಆ ಸೇವೆಯ ಕುರಿತಾಗಿ ತಿಳಿಯಪಡಿಸಿದ್ದಾನೆ. But the Lord has been given an opportunity to understand this word. ತಿಳಿಯಪಡಿಸುವುದು ಮಾತ್ರವಲ್ಲದೆ ಅದರ ಆಶೀರ್ವಾದವನ್ನ ಕರ್ತನು ನಮಗೆ ಕೊಟ್ಟಿದ್ದಾನೆ. Not only the understanding, but also the blessings. Also, He has been given to us. ಕಳೆದ ವಾರದಲ್ಲಿ ನಾವು ನೋಡಿಕೊಂಡಿದ್ದೇವೆ, ಯೋಹಾನನು ಆ ಒಂದು ಮನುಷ್ಯ ಕುಮಾರನ ಸೇವೆ ವಿಚಾರವಾಗಿ ಸಂದೇಹ ಪಡ್ತಾನೆ ಎಂಬುದಾಗಿ ಸ್ವಲ್ಪ ನೋಡಿಕೊಂಡಿದ್ದೇವೆ. Last week we saw about the John the Baptist is getting doubt about the Son of Man ministry. ಆತನ ಇಬ್ಬರು ಶಿಷ್ಯರನ್ನ ಕಳುಹಿಸಿ, ಇನ್ನೊಬ್ಬನಿಗಾಗಿ ನಾವು ಕಾಯಬೇಕೋ ಇಲ್ಲ ಬರಬೇಕಾದವ ನೀನೋ ಎಂಬುದಾಗಿ ಕೇಳುವುದನ್ನು ನೋಡ್ತೇವೆ. When he was in a prison, he sent his two disciples to ask Jesus that whether you are the person who has to come or whether we have to wait for another person. ಆದರೆ ಕರ್ತನು ಹೇಳ್ತಾ ಇದ್ದಾನೆ, ನೀವು ನೋಡುವುದನ್ನು ಕೇಳುವುದನ್ನು ಹೋಗಿ ಹೇಳಿರಿ. But the Lord Jesus Christ tells that whatever you see, whatever you have heard, whatever you have seen, you go and tell according to this. ಆಮೆನ್. ಅಲ್ಲಿವರೆಗೆ ನಾವು ನೋಡ್ಕೊಂಡಿದ್ದೇವೆ. Till there we have been. ನಾವು ಅದನ್ನ ಮುಂದುವರಿಸೋಣ. Let us continue from there. ಹಲ್ಲೆಲೂಯಾ. Hallelujah. ವಾಕ್ಯವು ಸರಿಯಾಗಿಯೇ ಹೇಳಲ್ಪಟ್ಟಿದೆ. See, the word has been told correctly. ಕರ್ತನ ಆತ್ಮವು ನನ್ನ ಮೇಲೆ ಇದೆ. See, the Spirit of the Lord is on us. ಅಂದ್ರೆ ಅರ್ಥ ಏನು? ಮನುಷ್ಯ ಕುಮಾರನ ಅಭಿಷೇಕ ನನ್ನ ಮೇಲೆ ಇದೆ ಎಂಬುದಾಗಿದೆ ಅರ್ಥ. What is the meaning of that? The meaning is the anointing of the Lord is on us. ತಿರುಗಿಸೋಣ. ಯೆಶಾಯನ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯಕ್ಕೆ Let us turn to Isaiah chapter 61. ಅದರಲ್ಲಿ 1-2 ವಾಕ್ಯವನ್ನು ಓದ್ಕೊಳ್ಳೋಣ. ದೇವರಾದ Verses 1 and 2. ದೇವರಾದ ಕರ್ತನ ಆತ್ಮವು ನನ್ನ ಮೇಲಿದೆ, ಯಾಕಂದ್ರೆ ದೀನರಿಗೆ ಶುಭ ಸಮಾಚಾರವನ್ನು ಸಾರುವುದಕ್ಕೆ ಕರ್ತನು ನನ್ನನ್ನು ಅಭಿಷೇಕಿಸಿದ್ದಾನೆ. ಮುರಿದ ಹೃದಯವುಳ್ಳವರನ್ನು ಕಟ್ಟುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯನ್ನು, ಬಂಧಿಸಲ್ಪಟ್ಟವರಿಗೆ ಸೆರೆಮನೆಯ ಕದ ತೆರೆಯುವುದನ್ನು ಪ್ರಸಿದ್ಧಿ ಮಾಡುವುದಕ್ಕೂ, ಕರ್ತನ ಮೆಚ್ಚುಗೆಯ ವರುಷವನ್ನು ಸಾರಿ ಹೇಳುವುದಕ್ಕೂ, ನಮ್ಮ ದೇವರು ಮುಯಿಗೆ ಕೊಡುವ ದಿವಸವನ್ನು ಪ್ರಸಿದ್ಧ ಮಾಡುವುದಕ್ಕೂ, ದುಃಖವುಳ್ಳವರೆಲ್ಲರನ್ನು ಆದರಿಸುವುದಕ್ಕೂ ಎಂಬುದಾಗಿ ಬರೆಯಲ್ಪಟ್ಟಿದೆ. The Spirit of the Lord God is upon me, because the Lord hath anointed me to preach good tidings
unto the meek. He hath sent me to bind up the brokenhearted, to proclaim liberty to the captives, and the opening of the prison to them that are bound, to proclaim the acceptable year of the Lord, the day of vengeance of our God, to comfort all that mourn. ಇಲ್ಲಿ 61:1 ಕರ್ತನ ಆತ್ಮವು ನನ್ನ ಮೇಲಿದೆ ಎಂಬುದಾಗಿ ಹೇಳಲ್ಪಟ್ಟಿದೆ. So in Isaiah 61 chapter 61 verses 1, it has been told that the Spirit of the Lord is upon me. ಅಂದರೆ ಮನುಷ್ಯ ಕುಮಾರನ ಅಭಿಷೇಕವು ಆತನ ಮೇಲಿರುವುದನ್ನು ಆತನು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. Here what it tells, the son of man anointing is upon us. ಆದರೆ ಯೋಹಾನ ಏನ್ ನೆನೆಸಿದ, ಅವನು ಯೋಹಾನಲ್ಲಿ ಜೈಲಲ್ಲಿ ಹಾಕಲ್ಪಟ್ಟಿದ್ದಾನೆ. See here John the Baptist is in prison. ಆದರೆ ಅವನು ಏನ್ ನೆನೆಸ್ಕೊಂಡಿದ್ದ ಅಂತ ಹೇಳಿದ್ರೆ ಆತನು ರಾಜನಾಗಿ ಬರ್ತಾನೆ ಎಂಬುದಾಗಿ ಅಂದುಕೊಂಡಿದ್ದ. See what his understanding was, he thought the Jesus Christ will come like a king. ಆದರೆ ದಾವೀದನ ಕುಮಾರನಾಗಿ ಬರುವುದಕ್ಕೆ ಮೊದಲು ಆತನು ಏನಾಗಿ ಬರಬೇಕು, ಮನುಷ್ಯ ಕುಮಾರನಾಗಿ ಆತನು ಬರಬೇಕಾಗಿದೆ. But before coming as a son of David, he has to come like son of man. ಈ ವಿಷಯ ಅವನಿಗೆ ತಿಳಿದಿಲ್ಲ. These things he could not understood. ಅದೇ ರೀತಿಯಾಗಿ ಇಂದು ಕೂಡ ಅನೇಕರಿಗೆ ಅದು ತಿಳಿದಿಲ್ಲ. The same way many people cannot understand of these things. ಈಗ ಮನುಷ್ಯ ಕುಮಾರನ ಸೇವೆ ಏನಾಗಿದೆ, ತಿರುಗಿ ಬಂದಿದೆ. See, the son of man ministry again it has come back. ಮನುಷ್ಯ ಕುಮಾರನ ಅಭಿಷೇಕ ಈಗ ಕೊಡಲ್ಪಟ್ಟಿದೆ. The son of man anointing is being given to us. ಮನುಷ್ಯ ಕುಮಾರನ ಸೇವೆಯಲ್ಲಿ ಅಭಿಷೇಕವನ್ನು ನಾವು ಪಡೆದುಕೊಳ್ಳಬೇಕಾಗಿದೆ. See, in the son of man ministry we have to receive the anointing. ಆಮೆನ್. ಆದ್ದರಿಂದಲೇ ನಾವು ಈ ಸ್ಪೋಕನ್ ವರ್ಡ್ ಟ್ಯಾಬರ್ನಾಕಲ್ಗೆ ನಾವು ಸೇರಿ ಬಂದಿದ್ದೇವೆ. That's the reason we have come here in this spoken word tabernacle. ಆಮೆನ್. ಹಲ್ಲೆಲೂಯಾ. Amen. ಆ ಸೇವೆ ತಿರುಗಿ ನಮ್ಮ ಬಳಿಯಲ್ಲಿ ಅದು ಆರಂಭಿಸಿದೆ. See, again the same ministry have been come to us. ಯೇಸು ಹೇಳಿದಂತ ವಾಕ್ಯವು ನಮ್ಮ ಮಧ್ಯದಲ್ಲಿ ಅದು ನೆರವೇರ್ತಾ ಇದೆ. See, whatever things Lord Jesus Christ has told, everything will come true in our life. ಈ ಮನುಷ್ಯ ಕುಮಾರನ ಅಭಿಷೇಕದ ಆಶೀರ್ವಾದ ಇದು ದೊಡ್ಡ ಆಶೀರ್ವಾದವಾಗಿದೆ. See, the son of man anointing, it's a biggest blessing. ಮನುಷ್ಯ ಕುಮಾರನ ಸೇವೆಯನ್ನು ಅಂಗೀಕರಿಸಿಕೊಂಡವರಿಗೆ ಅಂದು ದೊಡ್ಡ ಆಶೀರ್ವಾದ ಸಿಕ್ಕಿತ್ತು. See, whoever all accepted the son of man anointing, they have received the blessings. ಅದೇ ರೀತಿ ಇಂದು ಕೂಡ ಅದೇ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುತ್ತೇವೆ. Same way, the same blessing, the same anointment will come upon us. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಆತನು 3.5 ವರ್ಷದಲ್ಲಿ ಇದ್ದಾಗ ಯಾವ ಆಶೀರ್ವಾದವು ಇತ್ತೋ ಅದೇ ಆಶೀರ್ವಾದ ತಿರುಗಿ ನಮ್ಮ ದಿನಗಳಲ್ಲಿ ಕೂಡ ಅದು ಬಂದಿದೆ. When Jesus Christ was there in this earth, whatever the blessing were being received by the people, the same type of blessings will be received by us. ಆಮೆನ್. ಆತನು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಇರುವಾಗ ಆತನು ತನ್ನನ್ನು ಮನುಷ್ಯ ಕುಮಾರನು ಎಂಬುದಾಗಿ ಹೇಳಿ ಗುರುತಿಸಿಕೊಂಡ. Say, when he was in this world, he was being identified as son of man. ಒಂದು ಸಾರಿ ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ, ನಜರೇತ್ ಎಂಬ ಆ ಒಂದು ಊರಲ್ಲಿ ದೇವಾಲಯಕ್ಕೆ ಹೋಗ್ತಾನೆ. See, at the time of Jesus Christ, what has happened? He goes to Nazareth, a synagogue. ಆಮೆನ್. ಅಲ್ಲಿ ಒಂದು ಅಧ್ಯಾಯವನ್ನ ಓದುವುದಕ್ಕಾಗಿ ಅಲ್ಲಿ ಕರೆಸಲ್ಪಡ್ತಾನೆ. He has been called to read a chapter. ಅದ ನಂತರವಾಗಿ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಒಂದು ಸುರುಳಿಯನ್ನು ತೆಗೆದು ಯೇಸು ಕ್ರಿಸ್ತನ ಕೈಯಲ್ಲಿ ಕೊಡುವುದನ್ನು ನೋಡ್ತೇವೆ. There you can see that a person comes and gives that the scroll in his hand. ಆ ಸುರುಳಿಯನ್ನ ಆತನು ಬಿಚ್ಚುವಾಗ ಆತನಿಗೆ ಸಿಕ್ಕಿದಂತ ವೇದವಾಕ್ಯ ಯಾವುದಾಗಿತ್ತು? When he opened that scroll, what chapter he has read? ಯೇಸು ಕ್ರಿಸ್ತನು ಅಲ್ಲಿ ಆ ಸುರುಳಿಯನ್ನ ತೆಗೆಯುವಾಗಲೇ ಆತನಿಗೆ ಸಿಕ್ಕಂತ ಒಂದು ವರ್ಡ್, ಆ ವಾಕ್ಯ ಯಾವುದು ಅಂತ ಹೇಳಿದ್ರೆ ಯೆಶಾಯ 61:1-2 ವಾಕ್ಯವಾಗಿತ್ತು. See, when he opened that scroll,
and he read this Isaiah chapter 61, 1 and 2. ಆತನು ಅದನ್ನು ಓದುತ್ತಾ ಇರುವಾಗ ಎರಡನೇ ವಾಕ್ಯದ ಮಧ್ಯದಲ್ಲಿ ಆತನು ನಿಲ್ಲಿಸಿ ಬಿಡುವುದನ್ನು ಕೂಡ ನೋಡ್ತೇವೆ. See, when he read verses 2, he will stop at the in between half of the verse. ಲೂಕ 4ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದ್ಕೊಳ್ಳೋಣ. Turn to Luke chapter 4, 17. ಆಗ ಪ್ರವಾದಿಯಾದ ಯೆಶಾಯನ ಪುಸ್ತಕವು ಆತನಿಗೆ ಕೊಡಲ್ಪಟ್ಟಿತು ಮತ್ತು ಆತನು ಆ ಪುಸ್ತಕವನ್ನು ತೆರೆದು, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಯಾಕಂದರೆ ಬಡವರಿಗೆ ಸುವಾರ್ತೆ ಸಾರುವುದಕ್ಕೆ ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ, ಮುರಿದ ಹೃದಯವುಳ್ಳವರನ್ನು ಸ್ವಸ್ಥ ಮಾಡುವುದಕ್ಕೂ, ಸೆರೆಯಲ್ಲಿದ್ದವರಿಗೆ ಬಿಡುಗಡೆಯನ್ನು ಸಾರುವುದಕ್ಕೂ, ಕುರುಡರಿಗೆ ದೃಷ್ಟಿ ಕೊಡುವುದಕ್ಕೂ, ಜಜ್ಜಲ್ಪಟ್ಟವರನ್ನು ಬಿಡುಗಡೆ ಮಾಡುವುದಕ್ಕೂ. 19ನೇ ವಾಕ್ಯ, ಕರ್ತನ ಅಂಗೀಕೃತವಾದ ವರ್ಷವನ್ನು ಸಾರುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂದು ಬರೆದಿರುವುದನ್ನು ಕಂಡು ಓದಿದನು. 17ರಿಂದ 19ನೇ ವಾಕ್ಯ ತನಕ. Luke chapter 4 from 17 to 19. And there was delivered unto him the book of prophet Isaiah, and when he opened the book, he found the place where it was written, The Spirit of the Lord is upon me, because he had anointed me to preach the gospel to the poor. He had sent me to heal the broken heart, to preach deliverance to the captives, and recovering of the sight to the blind, to set at liberty them that are oppressed, to preach the acceptable year of the Lord. ಅಲ್ಲಿ ವಾಕ್ಯ ಈ ರೀತಿ ಹೇಳಿದೆ, ಕರ್ತನ ಅಂಗೀಕೃತವಾದ ವರ್ಷವನ್ನ ಸಾರುವುದಕ್ಕೆ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. Here the word says to preach the acceptable year of the Lord. ಯಾವ ಇಯರ್ ಅಂತೆ? ಅಕ್ಸೆಪ್ಟಬಲ್ ಇಯರ್. ತಮಿಳಲ್ಲಿ ಸ್ಪಷ್ಟವಾಗಿದೆ, ಅನುಗ್ರಹ வருஷத்தை ಎಂಬುದಾಗಿ ಬರೆಯಲ್ಪಟ್ಟಿದೆ. கர்த்தருடைய ஆவியானவர் என் மேல் இருக்கிறார், தரித்திரருக்கு சுவிசேஷத்தை பிரசங்கிக்கும்படி என்னை அபிஷேகம் பண்ணினார், இருதயம் நெருங்குண்டவர்களை குணமாக்கவும், சிறைப்பட்டவர்களுக்கு விடுதலையும், குருடருக்கு பார்வையும் பிரசித்தப்படுத்தவும், நெருங்குண்டவர்களை விடுதலையாக்கவும், கர்த்தருடைய அனுக்கிரக வருஷத்தை பிரசித்தப்படுத்தவும். ಅನುಗ್ರಹ ವರ್ಷத்தை ಪ್ರಸಿದ್ಧಿಪಡುತ್ತವು. ಅಂಗೀಕೃತವಾದಂತಹ ವರ್ಷವನ್ನ, ಅಕ್ಸೆಪ್ಟಬಲ್ ಇಯರ್ ಅನ್ನ ಪ್ರಸಾರ ಮಾಡುವುದಕ್ಕಾಗಿ ಆತನು ಅಲ್ಲಿ ಕಳುಹಿಸಲ್ಪಟ್ಟಿದ್ದಾನೆ. He has been sent to preach the acceptable year of the Lord. ಯೆಶಾಯ 61:2 ವಾಕ್ಯದ ಮಧ್ಯದಲ್ಲಿಯೇ ಆತನು ನಿಲ್ಲಿಸುವುದನ್ನು ನೋಡುತ್ತೇವೆ. See, in Isaiah chapter 61:2, he has been stopped in the middle of the verse. ಅದರ ನಂತರವಾಗಿ 61:2 ನಂತರವಾಗಿ ಮಧ್ಯದಲ್ಲಿ ಮುಯಿಗೆ ಮುಯಿ ತೀರಿಸುವ ದಿನದ ಬಗ್ಗೆ ಬರೆಯಲ್ಪಟ್ಟಿದೆ. See, the second part of the verse, it is told that the day of the vengeance of our God to comfort all the month. ಅದರ ಬಗ್ಗೆ ಆತನು ಹೇಳಿಲ್ಲ. See, he did not tell about these things over here. ತಮಿಳಲ್ಲಿ ಈ ರೀತಿಯಾಗಿದೆ, ನೀತಿಯ ಸರಿಕಟ್ಟುಂ ನಾಳ್ ಎಂಬುದಾಗಿ ಬರೆಯಲ್ಪಟ್ಟಿದೆ. See, ನೀತಿಯ ಸರಿಕಟ್ಟುಂ ನಾಳ್ ಎಂಬುದಾಗಿ ಬರೆಯಲ್ಲ. ಅಂದ್ರೆ ಮೊಯ್ಯಿಗೆ ಮುಯಿ ತೀರಿಸುವಂತ ದಿನದ ಬಗ್ಗೆ ಆತನು ಅಲ್ಲಿ ಹೇಳದೆ ಅಲ್ಲಿಗೆ ಆತನು ನಿಲ್ಲಿಸುವುದನ್ನು ನೋಡುತ್ತೇವೆ. He tells the day of the vengeance of our God over here. ಆಮೇಲೆ ಹಾಗಾದ್ರೆ ಆ ವಚನವನ್ನು ಆತನು ಏನ್ ಮಾಡ್ತಾನೆ? ಬಿಟ್ಟು ಬಿಡ್ತಾ ಇದ್ದಾನೆ. See, this part of this word is not been told over there. ಕರ್ತನ ಅಂಗೀಕೃತವಾದ ವರ್ಷವನ್ನು ಸಾರುವುದಕ್ಕೂ ಯಾಕೆ ಆ ವಾಕ್ಯಕ್ಕೆ ಅಲ್ಲಿ ನಿಲ್ಲಿಸಿದನು? ಕಾರಣ ಏನು? What was the reason to say about this acceptable year of the Lord? ಕಾರಣ ಕರ್ತನ ಮೊದಲನೆಯ ಬರೋಣದಲ್ಲಿ ನಡೆಯುವಂತ ಕಾರ್ಯ ಅಷ್ಟೇ ಆಗಿತ್ತು. What was the reason? The reason was the first coming of the Lord was it is a part of this word. ಆಮೇಲೆ ಆ ವಾಕ್ಯದ ಮಧ್ಯಭಾಗದಲ್ಲಿ ಆತನು ನಿಲ್ಲಿಸಿಬಿಟ್ಟು ಆ ಸುರುಳಿಯನ್ನ ಮುಚ್ಚಿ ಸುರುಳಿ ಇಡುವವನ ಕೈಯಲ್ಲಿ ಅದನ್ನ ಕೊಟ್ಟು ಬಿಡ್ತಾನೆ. See, he has been stopped the word in between and he gave back this scroll to the person who will be keeping that scroll. ಕುರುಡರು ನೋಡುವರು. See, here blind can see, ಕುಂಟರು ನಡೆಯುವರು, the lame can walk, ಕೆಪ್ಪರು ಕೇಳುವರು, the deaf can hear, ಕುಷ್ಠರೋಗಿಗಳು ಸ್ವಸ್ಥರಾಗುವರು, the
lepers will get cleansed, ಸತ್ತವರು ಏಳುವರು, the dead will be raised, ಎಂದೆಲ್ಲವನ್ನ ಹೇಳಿ everything he will tell. ಕರ್ತನ ಮೆಚ್ಚುಗೆಯ ವರ್ಷವನ್ನು ಪ್ರಸಿದ್ಧಪಡಿಸುವುದಕ್ಕಾಗಿ ನನ್ನನ್ನು ಕಳುಹಿಸಿದ್ದಾನೆ ಎಂಬುದಾಗಿ ಹೇಳಿ ಆತನು ಹೇಳ್ತಾ ಇದ್ದಾನೆ. And he will tell that he has came to proclaim the accepted year of the Lord. ಅದೇ ದೀನರಿಗೆ ಸಾರಲ್ಪಡುವಂತ ಸುವಾರ್ತೆಯಾಗಿತ್ತು. That is the gospel for the meek people. ಈಗ ಅಂಗೀಕೃತವಾದ ವರ್ಷ ಅಂತ ಹೇಳಿದ್ರೆ ಅದೊಂದು ಜುಬಿಲಿ ವರ್ಷವಾಗಿದೆ. See, the acceptable year means it's a jubilee year. ಯಾವುದರಿಂದ? ಆಪದಿಂದ ಬಿಡುಗಡೆ ಮತ್ತು ವ್ಯಾಧಿಯಿಂದ ಬಿಡುಗಡೆ, ಇವೆಲ್ಲವೂ ಕೂಡ ಜುಬಿಲಿ ವರ್ಷದಲ್ಲಿ ಬರ್ತದೆ. So in this jubilee year, the liberty will come, the sinful, ಪಾಪದಿಂದ ಬಿಡುಗಡೆ, the freedom from the sin, ವ್ಯಾಧಿಯಿಂದ ಬಿಡುಗಡೆ, the cleansing of sins, sick, ಸೈತಾನನ ಬಂಧನದಿಂದ ಬಿಡುಗಡೆ, the bondage of Satan, ನರಕದಿಂದ ಬಿಡುಗಡೆ, the freedom of the hell, ಪಾತಾಳದಿಂದ ಬಿಡುಗಡೆ, ಎಲ್ಲ ವಿಧವಾದ ಸೈತಾನನ ಕ್ರಿಯೆಗಳಿಂದ ಬಿಡುಗಡೆ, so freedom from all the satanic things. ಆಮೇಲೆ ಇವೆಲ್ಲದರಿಂದ ಬಿಡುಗಡೆಯನ್ನು ಕೊಡಲಿಕ್ಕಾಗ ಜುಬಿಲಿ ವರ್ಷದಲ್ಲಿ ಆತನು ಅದನ್ನ ಪ್ರಸಿದ್ಧಿಪಡಿಸುವುದಕ್ಕಾಗಿ ಆತನು ಬಂದಿದ್ದಾನೆ. See, to give the freedom in all these things, he has come in the year of jubilee. ಮೊದಲು ಹೇಳಿದೆ ಕರ್ತನ ಆತ್ಮವು ನನ್ನ ಮೇಲೆ ಇದೆ ಎಂಬುದಾಗಿ ಹೇಳಿದ್ರೆ ಏನರ್ಥ? ಮನುಷ್ಯ ಕುಮಾರನ ಅಭಿಷೇಕ ನನ್ನ ಮೇಲಿದೆ ಎಂಬುದಾಗಿ ಹೇಳಿ ಅರ್ಥ. Firstly, he told that the blessing of the Lord is upon us. It is that the anointing of the Son of Man is upon us. ಈ ಮನುಷ್ಯ ಕುಮಾರನ ಅಭಿಷೇಕವು ಅನೇಕರಿಗೆ ಆಶೀರ್ವಾದವನ್ನು ತರುವಂತದ್ದಾಗಿದೆ. See, the Son of Man anointing, it gives a great blessings to everyone. ಗಮನಿಸಿ, ಒಬ್ಬ ಸಹೋದರ ಅಥವಾ ಸಹೋದರಿಗೆ ದೇವರು ಪರಿಶುದ್ಧಾತ್ಮನನ್ನ ಕೊಟ್ರೆ ಅವರುಗಳು ಅನೇಕರಿಗೆ ಆಶೀರ್ವಾದವಾಗಿರ್ತಾರೆ. See, if you notice, if a man and woman receives a Holy Spirit, the persons wherever they go, they will receive the blessings through them. ಅವರು ಅನೇಕರನ್ನ ನೀತಿಯ ದಾರಿಗೆ ಅವರು ನಡೆಸ್ತಾರೆ. Because they lead many people in righteousness path. ಅನೇಕರಿಗಾಗಿ ಅವರು ಪ್ರಾರ್ಥನೆಯನ್ನು ಮಾಡುವವರಾಗಿರ್ತಾರೆ. They will pray for many people. ಅವರ ಮೂಲಕವಾಗಿ ಏನ್ ಬರ್ತದೆ? ಎಲ್ಲರಿಗೂ ಕೂಡ ಆಶೀರ್ವಾದ ಬರ್ತದೆ. Through them they all receive the blessing. ಅದೇ ಒಬ್ಬ ಮನುಷ್ಯನೊಳಗೆ ಅಥವಾ ಒಂದು ಸ್ತ್ರೀಯೊಳಗೆ ದುರಾತ್ಮ ಇರೋದಾದ್ರೆ, ಅಶುದ್ಧಾತ್ಮ ಇರೋದಾದ್ರೆ, See, if you notice, a woman receives a wrong spirit, what happens? ಅವರಿಂದ ಏನಾಗುತ್ತೆ? ಅಧಿಕ ಕೇಡು ಉಂಟಾಗುತ್ತೆ. What happens? Many curse will come through her. ಆಮೇಲೆ ಹಾಗಾದ್ರೆ ನಾವು ಹೊಂದಿಕೊಂಡಿರುವಂತ ಆತ್ಮ ದುರಾತ್ಮ ಅಲ್ಲ, ಅದು ಪವಿತ್ರಾತ್ಮವಾಗಿದೆ. See, the anointing which we have received, it is not a curse, it is a blessing. ಅದು ಮನುಷ್ಯ ಕುಮಾರನ ಅಭಿಷೇಕವಾಗಿದೆ. It's a Son of Man anointment. ಆಮೇಲೆ ಯೇಸು ಕ್ರಿಸ್ತನ ದಿನಗಳಲ್ಲಿ ಏನು ನಡೀತೋ, ಆತನು ಏನು ಮಾಡಿದನೋ ಅದನ್ನೇ ತಿರುಗಿ ನಾವು ಮಾಡುತ್ತೇವೆ. See, whatever things happened at the time of Jesus Christ, the same thing we will do also. ಆಮೇಲೆ ಬ್ರದರ್ ಬ್ರಹ್ನಾಮ್ ಅವರ ಮೇಲೆ ಮನುಷ್ಯ ಕುಮಾರನ ಅಭಿಷೇಕ ಬಂದಿತ್ತು. See, on Brother Branham, the anointment of Son of Man came. ಆಮೇಲೆ ಅವರು ಮನುಷ್ಯ ಕುಮಾರನ ಸೇವೆಯೊಳಗೆ ಕಾಲಿಟ್ರು. He get into the Son of Man ministry. ಅವರ ಮೇಲೆ ಆ ಅಭಿಷೇಕ ಬಂದಾಗ ಅನೇಕ ದೊಡ್ಡ ದೊಡ್ಡ ಅದ್ಭುತಗಳು ಅವರ ಮೂಲಕವಾಗಿ ನಡೀತು ಎಂಬುದಾಗಿ ನಾವು ನೋಡ್ತೇವೆ. See, when the anointment came upon him, many types of miracles has been taken place. ನಮ್ಮ ಭಾರತ ದೇಶದ ಬಾಂಬೆಯಲ್ಲಿ ಅವರು ಬಂದಾಗ 5 ಲಕ್ಷ ಜನ ಅವರ ಕೂಟಕ್ಕೆ ಸೇರ್ತಾರೆ. See, when he came to India in Mumbai, there was around 5 lakhs people. ಅವರ ಒಂದು ಸೇವೆಯಲ್ಲಿ ಏನೆಲ್ಲ ಘಟನೆಗಳು ನಡೀತು ಎಂಬುದಾಗಿ ನೀವು ತಿಳಿದವರಾಗಿದ್ದೀರಿ. See, what and all things have been happened in his ministry, you all knew. ಅಷ್ಟೇ ಅಲ್ಲದೆ ಸೌತ್ ಆಫ್ರಿಕಾದಲ್ಲಿ 30 ಲಕ್ಷ ಜನ ಸೇರಿದ್ರು ಎಂಬುದಾಗಿ ನೋಡ್ತೇವೆ. See, in South Africa, around 30 lakhs people has been gathered. ಅದರಲ್ಲಿ 30,000 ಮೊಹಮ್ಮದಿಯರೇ ಅಲ್ಲಿ ಅವರು ತಮ್ಮನ್ನ ಕ್ರಿಸ್ತನಿಗಾಗಿ ಒಪ್ಪಿಸಿಕೊಟ್ರು ಎಂಬುದಾಗಿ ನಾವು ನೋಡ್ತೇವೆ. See, around 30,000 people has been transferred from Muslim. ಆಮೇಲೆ ಈಗ ಅಷ್ಟೇ ಅಲ್ಲದೆ ಅವರು ಆ ಒಂದು ಕೂಟದಲ್ಲಿ ಬಂದಾಗ ಎಷ್ಟೋ ಜನರು
ಕುಂಟರು ಬಂದಿದ್ರು. ಅವರು ಕಾಲಿಗೆ ಸಪೋರ್ಟ್ ಆಗಿ ಇಟ್ಕೊಳ್ಳುವಂತ ಸ್ಟಿಕ್ ಅನ್ನ ಕೂಡ ಇಟ್ಕೊಂಡ್ ಬಂದಿದ್ರು. See, in his gathering, many people were lame. ಆ ಕೂಟವನ್ನ ಮುಗಿಸಿ ಅವರು ಪ್ರಾರ್ಥನೆ ಮಾಡಿ ಮುಗಿಸಿದ ನಂತರವಾಗಿ ಆ ಒಂದು ಕಟ್ಟೆಗಳನ್ನ ಅವ್ರ ಕೈಯಲ್ಲಿ ಹಿಡಿದುಕೊಳ್ಳುವಂತಹ ಒಂದು ಸ್ಟಿಕ್ ಅನ್ನ 7 ಲಾರಿಗಳಲ್ಲಿ ತುಂಬಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. See, after his ministry, what has happened? The lame people had their sticks and the wheelchairs. Everything is being dumped in lorries, around 7 lorries. ಆಮೇಲೆ ಅವರು ಹೋಗುವಲ್ಲೆಲ್ಲ ಆ ಅಭಿಷೇಕ ಅವರನ್ನ ಹಿಂಬಾಲಿಸುತ್ತಲೇ ಇತ್ತು. See, wherever he goes, the anointment is been following him. ಆಮೇಲೆ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಇರುವಾಗ, ಆತನು ನಡೆದುಕೊಂಡು ಹೋಗುವಾಗ, ಆತನ ನೆರಳು ಬೀಳುವಾಗಲೇ ಏನಾಗ್ತಾ ಇದ್ರು? ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾ ಇದ್ರು. See, when Jesus Christ was there in this world, through his shadow itself, many people were getting well. ತಿರುಗಿ ಮನುಷ್ಯ ಕುಮಾರನ ಸೇವೆ ಬಂದಿದೆ. See, again the Son of Man ministry have come. ಆಮೇಲೆ ಬ್ರದರ್ ಬ್ರಹ್ನಾಮ್ ಅವರು ಎಲ್ಲರಿಗೂ ಕೂಡ ಅವರು ಆಶೀರ್ವಾದವಾಗಿದ್ರು. See, Brother Branham was a blessing to everyone. ಆಮೇಲೆ ಅವರ ಸಂದೇಶಗಳು ಯಾರಿಗೆ ಆಶೀರ್ವಾದವಾಗಿದೆ? See, his message was to whom it was a blessing. ಮೊದಲಿಗೆ ಅದು ಆಶೀರ್ವಾದವಾಗಿದೆ. See, it is the blessing for the bride. ನಿಜವಾಗಿಯೂ ಸಹೋದರ ಬ್ರಹ್ನಾಮ್ ಅವರ ಸಂದೇಶವು ನನಗೆ ಆಶೀರ್ವಾದವಾಗಿದೆ. See, the Brother Branham's message, it's a blessing for me. ಆಮೆನ್. ನಿಮಗೆ ಆಶೀರ್ವಾದವಾಗಿದೆಯಾ? Whether it is a blessing for you. ಆಮೆನ್. ದೇವರಿಗೆ ಸ್ತೋತ್ರ. ಇಂದು ಅದೇ ಅಭಿಷೇಕವನ್ನು ನಾವು ಹೊಂದುವುದಾದ್ರೆ ಆ ವಾಕ್ಯದ ಆಶೀರ್ವಾದ, ಆ ವಾಕ್ಯದ ಪ್ರಕಟಣೆ, ಆ ಒಂದು ಮನುಷ್ಯ ಕುಮಾರನ ಅಭಿಷೇಕ ನಮ್ಮನ್ನು ನಡೆಸುವಂತದ್ದಾಗಿದೆ. If you receive the same anointment and said the same message, you will receive the blessings. You will receiving the Son of Man anointment. ಆಮೆನ್. ಆ ಅಭಿಷೇಕ ವಾಕ್ಯವನ್ನ ನಾವು ಪ್ರಕಟಿಸುವಾಗ ಅದು ಅನೇಕರಿಗೆ ಆಶೀರ್ವಾದವನ್ನು ತರುವಂತದ್ದಾಗಿದೆ. When the Son of Man ministry is being said to everyone, the same blessings will be there upon them. ಯಾಕಂದ್ರೆ ನಾವು ಹೊಂದಿರುವಂತ ಅಭಿಷೇಕ ಅದು ಆಶೀರ್ವಾದವನ್ನು ಕೊಂಡು ಬರುವಂತ ಅಭಿಷೇಕವಾಗಿದೆ. Because the anointment which we have received, it's a very blessing to us. ನಾವು ಯಾವ ರೀತಿಯಾದ ಅಭಿಷೇಕವನ್ನು ಹೊಂದಿದ್ದೇವೆಂದು ನಮ್ಮ ಕ್ರಿಯೆಗಳೇ ತೋರಿಸುತ್ತದೆ. See, through our works we can identify what type of anointment we have received. ಆಮೆನ್. ನಮ್ಮಲ್ಲಿ ಯಾವ ರೀತಿಯಾದ ಅಭಿಷೇಕ ಇದೆ, What type of anointment it is upon us. ಹೇಗೆ ಗೊತ್ತಾಗುತ್ತೆ? How we can come to know? ನಮ್ಮ ಕ್ರಿಯೆಗಳಿಂದ. Through our works. ಆಮೆನ್. Amen. ನಾವು ಕ್ರಿಸ್ತನಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಅದರ ಮೂಲಕವಾಗಿ ನಮಗೆ ಅದು ಗೊತ್ತಾಗ್ತದೆ. See how we are living our life through Christ. ವಾಕ್ಯದಲ್ಲಿ ನಾವು ಹೇಗೆ ಬೆಳೀತಾ ಇದ್ದೇವೆ ಅದರ ಮೂಲಕವಾಗಿ ನಮಗೆ ಗೊತ್ತಾಗ್ತದೆ. How we are developing ourselves through the word. ಯಾರು ಕೂಡ ಒಬ್ಬರ ಕುರಿತಾಗಿ ಒಬ್ಬರು ಸಾಕ್ಷಿ ಕೊಡುವಂತ ಅವಶ್ಯಕತೆ ಇಲ್ಲ. See, no one is required to give a witness about another. ಅವರವರ ಕ್ರಿಯೆಗಳೇ ಸಾಕ್ಷಿ ಕೊಡುತ್ತದೆ. See, their own works can identify what is he. ಹಲ್ಲೆಲೂಯಾ. ಆಮೆನ್. ಹಾಗಾದ್ರೆ ನಾವು ಸಂದೇಶವನ್ನ ಕೇಳಿ ಸಂದೇಶದ ಪ್ರಕಾರವಾಗಿ ನಾವು ಜೀವಿಸದೆ ಹೋದ್ರೆ ಯಾವ ಅಭಿಷೇಕ ಹೊಂದಿಕೊಳ್ತೇವೆ? See, when we receive the message and when we do not live according to this message, what type of anointment we receive? ಆಮೆನ್. ದಿನ ಬೈಬಲ್ ಓದಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳುವಾಗ ಅದನ್ನ ಕೇಳಲಿಲ್ಲ ಅಂದ್ರೆ ಯಾವ ರೀತಿಯಾದ ಅಭಿಷೇಕ ಇರುತ್ತದೆ? See, we tell to read Bible daily. If we do not read, what type of anointment will be there upon us? ನಿಮ್ಮ ಕ್ರಿಯೆಗಳೇ ಅದರ ಕುರಿತಾಗಿ ಸಾಕ್ಷಿ ಕೊಡುತ್ತದೆ. These are the works can identify your works. ಪ್ರೈಸ್ ದಿ ಲಾರ್ಡ್. Praise the Lord. ಯೇಸು ಕ್ರಿಸ್ತನ ಮೇಲೆ ಆ ಅಭಿಷೇಕ ಇದ್ದದರಿಂದ ಆತನು ಒಳ್ಳೆಯದನ್ನು ಮಾಡುತ್ತಾ ಹೋದನು ಎಂಬುದಾಗಿ ನೋಡ್ತೇವೆ. See, Jesus Christ had that anointment, so he was doing all good tidings. ಆಮೆನ್. ಒಂದು ಸಾರಿ ಪೇತ್ರನು ಕೊರ್ನೆಲ್ಯನ ಮನೆಯಲ್ಲಿ ಆತನು ಪ್ರಸಂಗ ಮಾಡುವಾಗ ಈ ಮಾತನ್ನು ಆತನು ಹೇಳ್ತಾನೆ. See, once Peter was when he was preaching in Cornelius' house, he tells this word. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 38ನೇ ವಾಕ್ಯ. Acts chapter 10:38. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನೆಂಬುದನ್ನು
ಹೇಗೆ ಆತನು ಒಳ್ಳೆಯದನ್ನು ಮಾಡುತ್ತಾ ಸೈತಾನದಿಂದ ಬಾಧಿಸಲ್ಪಟ್ಟವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನೆಂಬುದನ್ನು ನೀವು ತಿಳಿದಿದ್ದೀರಿ, ಯಾಕಂದ್ರೆ ದೇವರು ಆತನ ಸಂಗಡ ಇದ್ದನು. Acts 10:38. How God anointed Jesus of Nazareth with the Holy Ghost and with power, who went about doing good and healing all that were oppressed of the devil, for God was with him. ಆತನು ಒಳ್ಳೆಯದನ್ನು ಮಾಡುತ್ತಾ ಸೈತಾನದಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. Who went about doing good and healing all that were oppressed of the devil. ಯೂದಾಯ ಸಮರ್ಯದಲ್ಲಿ ಸಂಚರಿಸುವಾಗ ಎಷ್ಟೋ ಜನರು ಆಶೀರ್ವದಿಸಲ್ಪಟ್ಟರು. Many times he went through Judea, Samaria. Many people were being blessed over there. ಆಮೆನ್. ಅವರು ಆಶೀರ್ವದಿಸಲ್ಪಟ್ಟಿರುವಾಗ ನಾವು ಆಶೀರ್ವದಿಸಲ್ಪಡೋದಿಲ್ವಾ? Though at that time many people were being blessed, in same way whether we will not be blessed. ನಮ್ಮ ಮೇಲೆ ಅಭಿಷೇಕ ಇರುವುದಾದ್ರೆ ನಾವು ಯಾಕೆ ಆಶೀರ್ವದಿಸಲ್ಪಡ್ತಾ ಇಲ್ಲ? If the anointment it is there upon us, why we are not blessed? ಖಂಡಿತವಾಗಿ ನಾವು ಆಶೀರ್ವದಿಸಲ್ಪಡ್ತೇವೆ. We will be blessed. ಆಮೆನ್. ಅದೇ ಆಶೀರ್ವಾದ ನಮಗೆ ತಿರುಗಿ ಬರುವಂತದ್ದಾಗಿದೆ. The same blessing which was there at that time will come upon us. ಸ್ವಸ್ಥತೆ ಹೊಂದಿಕೊಳ್ಳುವುದು, ಈ ಲೋಕದ ಕಾರ್ಯವನ್ನು ಹೊಂದಿಕೊಳ್ಳುವಂಥದ್ದು ಈ ಆಶೀರ್ವಾದ ಅಲ್ಲ, ಇವೆಲ್ಲ ಅಳಿದು ಹೋಗುವಂಥದ್ದಾಗಿದೆ. So the blessings which is healing blessing or the things which getting the world getting in this world, this and all not the blessings. ಆದರೆ ನಿತ್ಯ ಜೀವ ಹೊಂದುವುದಾದರೆ ಅದು ಅಳಿದು ಹೋಗದಂತ ಆಶೀರ್ವಾದವಾಗಿದೆ. So the blessing of the eternal life, this is the eternal thing in our life. ಆಮೇಲೆ ಅದು ಅಳಿದು ಹೋಗದಂಥದ್ದು. It cannot be destroyed. ಹಲ್ಲೆಲೂಯಾ. ಆ ರೀತಿಯಾದ ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಕರ್ತನು. So the Lord has given this type of blessings to us. ಆಮೆನ್. ಹಾಗಾದ್ರೆ ನಮಗೆ ಸಿಕ್ಕಿರುವಂತ ಆಶೀರ್ವಾದ ಎಲ್ಲದಕ್ಕಿಂತ ಮಿಗಿಲಾದಂತ ಆಶೀರ್ವಾದವಾಗಿದೆ. So the blessing which we have received, it is very great. It is very greater than the all blessing in this world. ಸರ್, ಯೆಶಾಯ 61:1-2 ಅದು ನೆರವೇರ್ತಾ ಇದೆ ಅಲ್ಲಿ ಆ ಸಮಯದಲ್ಲಿ ಯೋಹಾನನ ದಿನಗಳಲ್ಲಿ. See, at the time of the John the Baptist, Isaiah chapter 61:1-2, it is being fulfilled at that time. ಆದರೆ ಸ್ನಾನಿಕನಾದ ಯೋಹಾನನು ಅದನ್ನು ಕಾಣುವುದಕ್ಕೆ ಆಗಲಿಲ್ಲ. But the John the Baptist could not identify these things. ಆದರೆ ಅವನು ಹೇಳ್ತಾ ಇದ್ದಾನೆ, ನೀವು ಕಾಣುವಂಥದ್ದನ್ನು ಕೇಳುವಂಥದ್ದನ್ನು ಹೋಗಿ ಹೇಳ್ರಿ. But the Lord Jesus Christ tells that you go and tell what you see, what you hear, what you witness. ಯೋಹಾನನಿಗೆ ಸಂದೇಹ ಬಂತು. See, the John the Baptist had a doubt. ಆದರೆ ಯೇಸು ಕ್ರಿಸ್ತನು ಅವನು ನೋಡ್ಬಿಟ್ಟು ಸಂದೇಹ ಪಟ್ಟಿದ್ಯಾ, ನೀ ನನ್ನ ಮಗ ಅಲ್ಲ ಆಗೀಗ ಅಂತ ಹೇಳಿದ್ರಾ? ಇಲ್ಲ. When the John the Baptist had a doubt, Jesus did not tell that you are my son. You did not. You have a doubt, and he did not tell like that. ಆತ ಯೋಹಾನನನ್ನ ಅವನು ಸಂದೇಹ ಪಟ್ಟಿದ್ದಕ್ಕೆ ಅವನನ್ನು ತೆಗಳಲಿಲ್ಲ. See, when he had a doubt, he did not reject him. ಅವನನ್ನ ಹೊಗಳುತ್ತಾ ಇದ್ದಾನೆ. What he did, he praised him. ಯಾಕೆ? ಅವನು ಬಂದ ಕೆಲಸವನ್ನು ಅವನು ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸಿದ್ದಾನೆ. ಯಾರು? ಯೋಹಾನ. Why he has been praised? Because he was for what work he had come, he has been fulfilled at that work. ಸ್ನಾನಿಕನಾದ ಯೋಹಾನ ಆ ಸಮಯದ ಒಂದು ಹದ್ದಾಗಿದ್ದ. See, the John the Baptist, he was a eagle at the time of his living. ಆದರೆ ಆ ಹದ್ದಿನ ಕಣ್ಣಿನಲ್ಲಿ ಸ್ವಲ್ಪ ಪೊರೆ ಬಂತು ಅಷ್ಟೇನೆ. See what happened in this eagle eyes. What happened? This slight ಒಂದು ಪೊರೆ ಏನಂತಾರೆ covering has come. ಆಮೇಲೆ ಆ ಹದ್ದಿನ ಕಣ್ಣಲ್ಲಿ ಏನ್ ಬಂತು? ಸ್ವಲ್ಪ ಪೊರೆ ಬಂತು. See what has happened in the eagle's eye. The small covering has come. ಆದ್ರಿಂದ ಅವನು ಸರಿಯಾಗಿ ನೋಡದೆ ಹೋದ. See, he couldn't see what is the reality. ಅದಕ್ಕೆ ಅವನಿಗೆ ಸಂದೇಹ ಬಂತು. That's the reason he had a doubt. ಕರ್ತನು ಯೆಶಾಯ 61:1-2 ಸರಿಯಾಗಿ ಮೆಸ್ಸಿಯ ಬಂದು ಏನ್ ಮಾಡ್ತಾನೆ ಎಂದು ಸರಿಯಾಗಿ ಬರೆಯಲ್ಪಟ್ಟಿದೆ. See, Isaiah has been clearly told that what Messiah will come and do at his time. ಅದು ಸರಿಯಾಗಿ ಆ ಸಮಯದಲ್ಲಿ ನೆರವೇರ್ತಾ ಇದೆ. It has been fulfilled at that time. ವೇದ ವಾಕ್ಯವು ನಮ್ಮಲ್ಲಿ ನೆರವೇರುತ್ತಿರುವುದಾದ್ರೆ ನಾವು ಸರಿಯಾದ ಮಾರ್ಗದಲ್ಲಿದ್ದೇವೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. When the word it is been fulfilling in our word, then we should identify that the things are being fulfilling through us. ವೇದ ವಾಕ್ಯದೊಂದಿಗೆ ನಮ್ಮ ಜೀವಿತ
ಅದು ಹೊಂದಾಣಿಕೆಯಲ್ಲಿದ್ದರೆ ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೇವೆ ಎಂದು ತಿಳ್ಕೊಳ್ಬೇಕು. We should identify ourselves that when in the word of God it is been working through us, then we should identify that it is everything is been fulfilled by through us. ಆದರೆ ವೇದ ವಾಕ್ಯದಿಂದ ನಾವು ಎಡಕ್ಕೋ ಬಲಕ್ಕೋ ತಿರುಗ್ತಾ ಇರುವುದಾದ್ರೆ ಅಲ್ಲಿ ಏನೋ ಮಿಸ್ ಹೊಡಿತಾ ಇದೆ, ಅಲ್ಲಿ ಏನೋ ತಪ್ಪಾಗಿದೆ ಅನ್ನೋದಾಗೆ ಅರ್ಥ. See, when we turn the word either right or left, we should know that we should examine that something it is going wrong in our life. ನಮ್ಮ ಸೇವೆಯಾಗಲಿ ನಮ್ಮ ಜೀವಿತವಾಗಲಿ ದೇವರ ವಾಕ್ಯದೊಂದಿಗೆ ಅದು ಹೊಂದಾಣಿಕೆ ಆಗಿರಬೇಕು. Whatever things which we do, whether the ministry or our life, it should union with the word. ದೇವರ ವಾಕ್ಯದೊಂದಿಗೆ ಅದು ಗುರುತಿಸಲ್ಪಡಬೇಕು. See, through the word it should be identified. ಹಲ್ಲೆಲೂಯಾ. Hallelujah. ಒಂದು ವೇಳೆ ಅದರಲ್ಲಿ ದೇವರ ವಾಕ್ಯದೊಂದಿಗೆ ನಮ್ಮ ಸೇವೆಯಾಗಲಿ ನಮ್ಮ ಜೀವಿತವಾಗಿ ಗುರುತಿಸಲ್ಪಡದೆ ಹೋದರೆ ಅಲ್ಲಿ ಏನೋ ತಪ್ಪಾಗಿದೆ. If our life or our ministry it is not been according to the word, then something has been going wrong in our things. ಮತ್ತು ಮನುಷ್ಯ ಕುಮಾರನ ಅಭಿಷೇಕವು ನಮ್ಮಲ್ಲಿ ಇಲ್ಲ. Then the blessing of the anointment Son of Man, it is not there in our life. ಯೋಹಾನನಿಗೆ ಕರ್ತನು ಏನು ಹೇಳ್ತಾ ಇದ್ದಾನೆ? ನನ್ನ ಕುರಿತಾಗಿ ಸಂಶಯ ಪಡೆದವನೇ ಧನ್ಯನು. Jesus Christ tells to John that whoever doesn't doubt in me, he will be blessed. ಮತ್ತಾಯ 11ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ತಿರುಗಿಸಿರಿ. Matthew chapter 11:6. ನನ್ನ ವಿಷಯವಾಗಿ ಸಂಶಯ ಪಡೆದವನೇ ಧನ್ಯನು ಅಂದನು. And the blessed is he whoever shall not be offended in me. ಆದ್ದರಿಂದ ನಮಗೆ ಏನ್ ಬರಬಾರದು? ಸಂಶಯ ಅನ್ನುವಂಥದ್ದು ಬರಬಾರದು. See, we should not have the doubt. ಈ ಅಂತ್ಯಕಾಲದಲ್ಲಿ ಮನುಷ್ಯ ಕುಮಾರನ ಸೇವೆ ತಿರುಗಿ ಬಂದಿದೆ ಅನ್ನೋದನ್ನು ನೀವು ನಂಬ್ತಿದ್ದೀರಾ? In these last days, have you know about the Son of Man ministry has come back? ಅದನ್ನು ನೀವು ಅದನ್ನು ಕಾಣ್ತಾ ಇದ್ದೀರಾ? Whether you are witnessing that? ಆಮೆನ್. ಯಾರು ಅದನ್ನು ನೋಡ್ಲಿಕ್ಕೆ ಸಾಧ್ಯ? Who can see this ministry? ಯಾರು ಅದಕ್ಕೆ ನೇಮಿಸಲ್ಪಟ್ಟಿದ್ದಾರೋ ಅವರು ಮಾತ್ರವೇ ನೋಡ್ಲಿಕ್ಕೆ ಸಾಧ್ಯ. Whoever chosen for this ministry, only these people can see this ministry. ಈಗ ನಾವು ಆ ಮನುಷ್ಯ ಕುಮಾರನ ಸೇವೆಯ ಕೆಳಗೆ ನಾವು ಬಂದಿದ್ದೇವೆ. Now we have come under this ministry. ಆ ಅಭಿಷೇಕವನ್ನು ಪಡೆದುಕೊಂಡಿದ್ದೇವೆ. We have received this anointment. ಇದರಲ್ಲಿ ನಾವು ಸಂದೇಹ ಪಡಬಾರದು. We should not have the doubt. ಕರ್ತನು ಯೆಶಾಯ ಪ್ರವಾದನೆಯ ಪುಸ್ತಕವನ್ನು ಓದುತ್ತಿರುವಾಗ ಎಲ್ಲರ ಕಣ್ಣುಗಳು ಆತನ ಮೇಲೆಯೇ ಇತ್ತು. When the Lord Jesus Christ was reading this scripture in Isaiah scripture, everyone's eyes were on him. ಯಾಕೆ? Why? ಆ ವಾಕ್ಯವನ್ನು ಓದ್ಬಿಟ್ಟು ಇವನು ಏನ್ ಹೇಳ್ತಾನೆ, ಏನ್ ಉಪದೇಶ ಮಾಡ್ತಾನೆ ಅಂತ ಕೇಳುವುದಕ್ಕಾಗಿ ಎಲ್ಲರ ಕಣ್ಣುಗಳು ಕಿವಿಗಳು ಆತನ ಕಡೆಗೆ ಹೆಟ್ಟಾಗಿ ಆಗಿ ನೋಡ್ತಾ ಇದ್ವು. Everyone's eye was upon Jesus Christ, because after reading this scripture, what he is going to give a message. ಆಮೆನ್. ಏನ್ ವ್ಯಾಖ್ಯಾನ ಮಾಡ್ತಾನೆ ಈ ವಾಕ್ಯದ ವಿಚಾರವಾಗಿ ಎಲ್ಲರೂ ಗಮನವಾಗಿ ಕೇಳ್ತಾ ಇದ್ರು. See, everyone were being waiting for his message, that what he is going to tell about these verses. ಆದ್ರೆ ಆತನು ಒಂದೇ ಒಂದು ವಾಕ್ಯದಲ್ಲಿ ಆತನು ಎಲ್ಲವನ್ನ ಮುಗಿಸ್ಬಿಡ್ತಾನೆ. But what has happened? Through only one word, he is complete everything in these verses. ಆಮೆನ್. ಲೂಕ 4:20-21 ವಾಕ್ಯವನ್ನು ಓದ್ಕೊಳ್ಳೋಣ. Luke 4:20 chapter 4, 20-21. ಆತನು ಆ ಪುಸ್ತಕವನ್ನು ಮುಚ್ಚಿ ತಿರುಗಿ ಪರಿಚಾರಕನ ಕೈಗೆ ಕೊಟ್ಟು ಕುಳಿತುಕೊಂಡನು. ಆಗ ಆ ಸಭಾಮಂದಿರದಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆಯೇ ನೆಟ್ಟಿದ್ದವು. ಮತ್ತು ಆತನು ಅವರಿಗೆ, ನೀವು ಕಿವಿಯಿಂದ ಕೇಳಿದ ಈ ಬರಹವು ಈ ದಿವಸ ನೆರವೇರಿತು ಎಂದು ಹೇಳಲಾರಂಭಿಸಿದನು. ಆಮೆನ್. ನೀವು ಕಿವಿಯಿಂದ ಕೇಳಿದ ಈ ಬರಹವು ಈ ದಿವಸ ನೆರವೇರಿತು. This day is this scripture is been fulfilled in your ears. ಆಮೆನ್. ಆತನು ದೊಡ್ಡ ಪ್ರಸಂಗವನ್ನು ಆತನು ಮಾಡಲಿಲ್ಲ ಅಲ್ಲಿ. See, he did not give a big message. ಆಮೆನ್. ಆತನು ಕೊಟ್ಟಿದ್ದೇನು? ಆತನು ಏನು ಹೇಳಿದ ಆ ವಾಕ್ಯಕ್ಕೆ, ಆ ವ್ಯಾಖ್ಯಾನ ಏನು ಮಾಡ್ದ? ಈ ದಿವಸ ಈ ವಾಕ್ಯವು ನೆರವೇರಿತು. See, at that time, what he did not give a big message on the verses, but he has given a simple one line
message to them. ಈಗ ಮನುಷ್ಯ ಕುಮಾರನ ಅಭಿಷೇಕ ನನ್ನ ಮೇಲೆ ಇದೆ, ಅದೇ ಕಾರ್ಯವನ್ನು ನಾನು ಪ್ರಕಟಿಸ್ತಾ ಇದ್ದೇನೆ ಎಂಬುದಾಗಿ ಆತನು ಹೇಳಿದ. He tells that the Spirit of the Lord is upon me, because He hath anointed me to preach the gospel to the poor. ಈ ಮನುಷ್ಯ ಕುಮಾರನ ಅಭಿಷೇಕ ನನ್ನ ಮೇಲೆ ಇದೆ. See, the Son of Man anointment, it is upon me. ಅದೇ ಕಾರ್ಯವನ್ನು ನಾನು ಇದರಲ್ಲಿ ಪ್ರಕಟಿಸ್ತಾ ಇದ್ದೇನೆ. The same thing I have been fulfilling at this day. ಆ ಬಿಡುಗಡೆಯ ವರ್ಷವನ್ನ ನಾನು ಪ್ರಕಟಿಸುತ್ತಾ ಇದ್ದೇನೆ. So the Jubilee year is been proclaimed over here. ನೀವು ಕೇಳುತ್ತಿರುವ ಈ ವೇದ ವಾಕ್ಯವು ಈ ದಿನ ನೆರವೇರಿತು. So the word which you are hearing, it is been fulfilled at this time. ಅದೇ ರೀತಿ ನಮ್ಮ ಕಿವಿಗಳು ಕೇಳುವಂತೆ ಮನುಷ್ಯ ಕುಮಾರನ ಸೇವೆ ನೆರವೇರ್ತಾ ಇದೆ. See, the same way, the scriptures which is being heard by us, according to the scripture, everything is fulfilled in our life. ನಮ್ಮ ಕಿವಿಗಳು ಈ ಮನುಷ್ಯ ಕುಮಾರನ ಸೇವೆಯನ್ನ, ಈ ಮನುಷ್ಯ ಕುಮಾರನ ಆ ಅಭಿಷೇಕದ ವಾಕ್ಯಗಳನ್ನ ಕೇಳುತ್ತಿರುವುದಾದ್ರೆ ಅದು ಭಾಗ್ಯವುಳ್ಳದಾಗಿದೆ. See, when we are receiving this Son of Man ministry messages, then our life will be a blessing. ಈ ಸತ್ಯಕ್ಕೆ ತಮ್ಮ ಕಿವಿಗಳನ್ನ ದೂರ ಮಾಡುವವರ ಮೇಲೆ ಶಾಪ ಬಂದು ಇಳಿಯುವಂತದಾಗಿದೆ. Whoever rejects this truth, they will receive the curses in their life. ಆ ರೀತಿಯಾದ ಕಿವಿಗಳು ಅದೇನಾಗಿದೆ, ಶಪಿಸಲ್ಪಟ್ಟಂತ ಕಿವಿಗಳಾಗಿದೆ. See, whichever ears doesn't receive these messages, that ears are being cursed. ಆಮೇಲೆ ಈ ದಿನಗಳಲ್ಲಿ ಈಗಲೂ ಮನುಷ್ಯ ಕುಮಾರನ ಸೇವೆ ನೆರವೇರ್ತಾ ಇದೆ. See, in this day, the scriptures are being fulfilled in our life. ಇದನ್ನು ಕೇಳುವಂತ ನಮ್ಮ ಕಿವಿಗಳು ಧನ್ಯವಾಗಿದೆ. See, whichever ear which is hearing, that is being blessed. ಹಲ್ಲೆಲೂಯಾ. ಅಲ್ಲಿ ನೋಡ್ತೀವಿ, ಆದ್ದರಿಂದ ಕೂಡಿದವರೆಲ್ಲರೂ ಆತನ ಬಾಯಿಂದ ಹೊರಟ ಕೃಪಾ ವಾಕ್ಯಗಳಿಗಾಗಿ ಆಶ್ಚರ್ಯಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. See, whatever the scriptures they have received and the blessings they have received, everything it is been fulfilled, and they have received all type of blessings. ಆಮೇಲೆ ಆ ಕೃಪಾ ವಾಕ್ಯಕ್ಕೆ ಅವರೇನ್ ಮಾಡಿದ್ರು, ಆಶ್ಚರ್ಯಪಟ್ಟರು. They were being astonished to see these words. 22ನೇ ವಾಕ್ಯ ಓದ್ಕೊಳ್ಳೋಣ. 22 verses 22. ಎಲ್ಲರೂ ಆತನಿಗೆ ಸಾಕ್ಷಿ ಕೊಟ್ಟು ಆತನ ಬಾಯಿಂದ ಹೊರಟ ಕೃಪಾ ವಾಕ್ಯಗಳಿಗಾಗಿ ಆಶ್ಚರ್ಯಪಟ್ಟರು. And all gave him witness and wondered at the gracious words which proceeded out his mouth, and they said, "Is not this Joseph's son?" ಯಾವ ವಾಕ್ಯ ಅದು? ಗ್ರೇಷಿಯಸ್ ವರ್ಡ್ ಅಂತ ವಾಕ್ಯ ಹೇಳಲ್ಪಟ್ಟಿದೆ. ಕೃಪಾ ವಾಕ್ಯಗಳಿಗಾಗಿ ಆಶ್ಚರ್ಯಪಟ್ಟರು ಎಂಬುದಾಗಿ ನೋಡ್ತೇವೆ. And they wondered at the gracious words which proceeded out of his mouth. ಆತನ ಬಾಯಿಂದ ಏನು ಹೊರಟಿದೆ? ಕೃಪಾ ವಾಕ್ಯ ಹೊರಟಿದೆ. What has been the gracious words has been proceeded over his mouth. ಪ್ರಿಯ ದೇವ ಜನರೇ, ಈ ದಿನ ಹೊರಡ್ತಾ ಇರುವುದು ಅದು ಕೃಪಾ ವಾಕ್ಯವಾಗಿದೆ. Dear beloved people should know that the words which is being proclaimed over here, it is the gracious words. ಈ ಅಭಿಷೇಕದ ವಾಕ್ಯಗಳು ಅದು ಕೃಪಾ ವಾಕ್ಯಗಳಾಗಿವೆ. See, it is the gracious words which is being wondered. ಆ ಜನರು ಆ ವಾಕ್ಯಗಳಿಗಾಗಿ ಆಶ್ಚರ್ಯಪಟ್ಟರು. So the people been wondered for this gracious word. ಈ ಮನುಷ್ಯ ಕುಮಾರನ ಸೇವೆಯಲ್ಲಿ ಕಳುಹಿಸಲ್ಪಟ್ಟಂತ ಈ ಒಂದು ಪ್ರಕಟಣೆಗಳಿಗಾಗಿ ನಾವು ಆಶ್ಚರ್ಯಪಟ್ಟಿದ್ದೇವೆ. See, the people have been wondered for this gracious words which has been proceeded out of his mouth. ಆಮೇಲೆ ಈಗ ನಾವು ಆಶ್ಚರ್ಯ ಪಡ್ತಾ ಇದ್ದೀವಾ? Whether we are also wondering, ಆಮೇಲೆ ಆತನ ಪ್ರಕಟಣೆಗಾಗಿ ನಾವು ಆಶ್ಚರ್ಯಪಟ್ಟಿದ್ದೇವೆ. whether we are wondering of the revelation, ಇಷ್ಟು ಕಾರ್ಯಗಳನ್ನು ದೇವರು ವೇದದಲ್ಲಿ ಮರೆಯಾಗಿಟ್ಟಿದ್ದಾನ? ಆಶ್ಚರ್ಯ. whether we are wondering that so many revelations are being kept in this Bible. ಆಮೇಲೆ ಈ ಒಂದು ಪ್ರಕಟಣೆಯನ್ನು ಆತನು ನಮಗೆ ಕೊಡಲಿಕ್ಕಾಗಿ ನಮ್ಮನ್ನ ಆ ಒಂದು ಸಂಸ್ಥೆಯ ಸಂಪ್ರದಾಯಗಳಿಂದ ಹೊರಗಡೆ ತೆಗೆದಿದ್ದಾನೆ. See, to give this revelation in this Bible, he has been chosen us from the denomination and it's been placed in a right place. ಅಲ್ಲಿಂದ ನಮ್ಮನ್ನು ಹೊರಗಡೆ ತೆಗೆದು ಈ ಒಂದು ಪ್ರಕಟಣೆಯನ್ನು ಆತನು ನಮಗೆ ಕೊಡ್ತಾ ಇದ್ದಾನೆ. See, he has been picked us from that place and he is giving a revelation in our life. ಒಂದು ವೇಳೆ ನೀವು ಆ ಒಂದು ಸಂಸ್ಥೆಯಲ್ಲೇ ಇರ್ತಾ ಇದ್ದಿದ್ರೆ ಈ ಒಂದು ರೆವಲ್ಯೂಷನ್ ನಿಮ್ಗೆ ಅರ್ಥ ಆಗ್ತಾ ಇತ್ತಾ?
if you have been there in the denominations, whether you have received this type of revelation in your life ಅರ್ಥ ಆಗ್ತಾ ಇತ್ತಾ? ಇಲ್ಲ. ಏನ್ ಮಾಡ್ತಾ ಇದ್ರಿ? ಆರಾಧನೆ ಹೋಗ್ತಾ ಇದ್ರಿ. see what will be happening over there. ಒಳ್ಳೆ ಹಾಡುಗಳನ್ನು ಹಾಡ್ತಾರೆ, Nice songs will be singing, ಒಳ್ಳೆ ಮ್ಯೂಸಿಕ್ ನ ಬಾರಿಸ್ತಾರೆ, nice instruments ಆಮೇಲೆ they will use. 2 ವಾಕ್ಯಗಳನ್ನ ಓದ್ತಾರೆ. They will read 2-3 verses. ಓ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. Hey, they tell about the Lord will bless you in your life. ದೇವರು ನಿನ್ನನ್ನು ಗುಣಪಡಿಸ್ತಾನೆ. He will heal you in your life. ಇಷ್ಟನ್ನ ಹೇಳ್ಬಿಟ್ಟು ನಿಮ್ಮನ್ನು ಓಡಿಸ್ಬಿಡ್ತಾರೆ. After these things they are telling, they will send you back. ಆಮೇಲೆ ಅದರ ಅಲ್ಲಿ ಏನಿಲ್ಲ, ಪ್ರಕಟಣೆ ಅನ್ನುವಂಥದ್ದು ಇಲ್ಲ. See there you will not, there is no revelation in that place. ಆದ್ರೆ ಮೆಸೇಜ್ ಆಫ್ ದಿ ಅವರಿಗೆ ನೀವು ಬಂದಾಗ ನಿಮಗೇನಾಯ್ತು? ಇಷ್ಟೊಂದು ಆ ಒಂದು ಪ್ರಕಟಣೆ ಇದೆಯಾ ಸತ್ಯ ಆ ವಾಕ್ಯದಲ್ಲಿ? When you came into the message of the hour, you can see how many revelation are there in this Bible. ಈ ವೇದದಲ್ಲಿ ಇಷ್ಟೊಂದು ರಹಸ್ಯಗಳು ಅಡಕವಾಗಿದೆಯಾ? So many revelations are there in this Bible. ಆಮೇಲೆ ಆಶ್ಚರ್ಯ ಆಗ್ತದ ಇಲ್ವಾ? It is thing like a wondering for us. ನಾವು ಆಶ್ಚರ್ಯ ಪಟ್ಟಿದ್ದೇವಾ ಇಲ್ವಾ? Whether we have wondered. ಆ ದಿನದಲ್ಲಿ ಅವರು ಆಶ್ಚರ್ಯಪಟ್ಟರು ಆತನ ಕೃಪಾವಾಕ್ಯಗಳಿಗಾಗಿ. The same way at the time of Jesus they were being wondered. The same way we are also wondering about this revelation. ಆಮೇಲೆ ಈ ಅಂತ್ಯ ಕಾಲದಲ್ಲಿ ದೇವರು ನಮಗೆ ಅದನ್ನ ಪ್ರಕಟ ಮಾಡಿದ್ದಾನೆ. See, in the last days he has been revealed each and everything in our life. ಎಷ್ಟೊಂದು ಕೃಪೆಯುಳ್ಳ ವಾಕ್ಯಗಳು. ಇದನ್ನು ನಾವು ಕೇಳ್ತೇವೆ ಅಂದ್ರೆ ನಾವು ತುಂಬಾ 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 ಭಾಗ್ಯಶಾಲಿಗಳಾಗಿದ್ದೇವೆ. See, we are receiving the gracious words. That's the reason we are being blessed in everything. ಆಮೇಲೆ ಆ ದಿನ ಆಶ್ಚರ್ಯಪಟ್ಟಂತೆ ಈ ದಿನವೂ ಕೂಡ ನಾವು ಆಶ್ಚರ್ಯ ಪಡ್ತಾ ಇದ್ದೇವೆ. At his age, every people were wondering for this word. ಆ ಆಶ್ಚರ್ಯ ಪಟ್ಟಿದ್ದರಿಂದಲೇ ನಾವು ಈ ಸೇವೆಯ ಕೆಳಗಡೆ ನಾವು ಬಂದಿದ್ದೇವೆ. They have been wondered. That's the reason we are also there under this ministry. ಒಂದು ವೇಳೆ ಈ ವಾಕ್ಯಗಳನ್ನ ಕೇಳಿ ನಿಮ್ಗೆ ಆಶ್ಚರ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಈ ಸಂದೇಶಗಳಿಗೆ ಬರ್ಲಿಕ್ಕೆ ಸಾಧ್ಯನಾ? Say if you were not here at this place and if you are not wondering for the revelations. ಇವಾಗ ಒಬ್ಬ ವ್ಯಕ್ತಿ ಹತ್ರ ಆ ಒಂದನೇ ಮುದ್ರೆಯ ಬಗ್ಗೆ ಮಾತನಾಡಿದಾಗ ಅವನು ಆಶ್ಚರ್ಯಪಟ್ಟೆ ಪಡ್ತಾನೆ. See, if people speak the first thunder to a person, the person who receives this word, he gets wondered. ಯಾಕೆ ಅವರು ತಿಳ್ಕೊಂಡಿದ್ದು ಆ ಬಿಳಿ ಕುದುರೆ ಮೇಲೆ ಬಂದವನು ಯಾರು? ಯೇಸು ಕ್ರಿಸ್ತನು ಎಂಬುದಾಗಿ ತಿಳ್ಕೊಂಡಿದ್ರು. See, these people knew that the person who had come on the white horse is Jesus Christ. ಅದನ್ನ ವಿವರಿಸಿದಾಗ ಇಲ್ಲಿ ಇದು ಯೇಸು ಕ್ರಿಸ್ತನ ಅಲ್ವಾ, ಇದು ಯೇಸು ಕ್ರಿಸ್ತನ ಅಲ್ವಾ, ಅದು ಆಶ್ಚರ್ಯ ಆಗ್ತದೆ. When it is being explained to that people, what happens? They have a doubt whether is this Jesus Christ or any other person. ಹಲ್ಲೆಲೂಯಾ. ನಾವು ಕೂಡ ಆಶ್ಚರ್ಯ ಪಟ್ಟಿದ್ದೇವೆ ವಾಕ್ಯಕ್ಕೆ ಬರುವಾಗ. See, when we come into this word, we also astonished to see these things. ಓಕೆ, ಯೋಹಾನನು ಯೇಸು ಕ್ರಿಸ್ತನನ್ನ ಪರಿಚಯ ಪಡಿಸಿದ ಲೋಕಕ್ಕೆ. The John the Baptist identified Jesus Christ to this world. ಆದ್ರೆ ಯೇಸು ಕ್ರಿಸ್ತನನ್ನ ಪರಿಚಯ ಪಡಿಸಿದ್ರು ಕೂಡ ಅವನಿಗೆ ಸಂದೇಹ ಬಂತು. Though he witnessed, he had a doubt. ಆದ್ರೆ ಆ ಸಂದೇಹವನ್ನು ಆತನು ಸರಿ ಮಾಡಿದ. See, his doubt was being cleared in his life. ಅಂದ್ರೆ ಅವನು ತಿಳ್ಕೊಂಡ ಅದು ಆ ಸೇವೆ ಅದು ರಾಜನಾಗಿ ಬರುವಂತದ್ದಲ್ಲ, ಅದು ಮನುಷ್ಯ ಕುಮಾರನಾಗಿ ಬರುವಂತದ್ದಾಗಿದೆ ಎಂಬುದಾಗಿ ನಾವು ತಿಳಿದವರಾಗಿದ್ದೇವೆ. See, he knew that he would not come as the son of David, as a king, but he has to come like son of man at that time. ಮನುಷ್ಯ ಕುಮಾರನಂದ್ರೆ ಏನು? ಕಳೆದ ವಾರ ಹೇಳಿದೆ. ಮನುಷ್ಯ ಕುಮಾರನಂದ್ರೆ ಏನು? What is the son of man? ಪ್ರಾಫಿಟ್, ಪ್ರವಾದಿ ಆಗಿದೆ. Son of man means prophet. ಆಮೇಲೆ ಈ ಸೇವೆಯು ಜನರಿಗೆ ಆಶೀರ್ವಾದವನ್ನ ಉಂಟು ಮಾಡಿತು. So this ministry was being a blessing to everyone. ಯಾರು ಈ ಸೇವೆಯನ್ನು ಅಂಗೀಕರಿಸಿಕೊಳ್ತಾರೋ ಅವರಿಗೆ ಪರಿಶುದ್ಧಾತ್ಮನ ಅಭಿಷೇಕವನ್ನು ತರುವಂತದ್ದಾಗಿದೆ. See, whoever receives this ministry, this message, they are being blessed. ಓಕೆ, ದೇವರ ಪರಿಶುದ್ಧಾತ್ಮನನ್ನ ನಾವು ಹೊಂದಿಕೊಂಡಿದ್ದೇವೆ ಅನ್ನೋದಕ್ಕೆ ಏನ್ ಗುರುತು? What is the sign of
the receiving of Holy Spirit. ಏನ್ ಗುರುತು? What is the sign? ದೇವರ ಒಂದೊಂದು ವಾಕ್ಯವನ್ನ ನಾವು ಏನ್ ಹೇಳ್ತೇವೆ? ಆಮೆನ್ ಎಂಬುದಾಗಿ ನಾವು ಅಂಗೀಕರಿಸಿಕೊಳ್ತೇವೆ. See the words which are being, when we receive this word, when we tell Amen, that is the receiving of the Holy Spirit. ಆಮೆನ್. ನಾವು ಹೇಗೆ ಅಂಗೀಕರಿಸಿಕೊಳ್ತೇವೆ? ದೇವರ ಒಂದೊಂದು ವಾಕ್ಯವನ್ನು ಆಮೆನ್ ಎಂಬುದಾಗಿ ನಾವು ಅಂಗೀಕರಿಸಿಕೊಳ್ತೇವೆ. See the word of the God's word being received and accepted by us, and when we say Amen, then we are accepting all these words in this Bible. ತಾಯಿ ಹದ್ದು ತನ್ನ ಮರಿಗಳಿಗೆ ಆಹಾರವನ್ನು ಕೊಡುವಾಗ ಆ ಮರಿಗಳು ಏನ್ ಮಾಡ್ತದೆ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತದ? ದೊಡ್ಡ ಬಾಯಿನ ತಿರ್ತದೆ. See, when the mother eagle brings the food to the chicks, what happens? The chicks opens their mouth to receive the food from the mother. ಕರ್ತನು ಏನ್ ಹೇಳ್ತಾನೆ? ನಿನ್ನ ಬಾಯನ್ನ ದೊಡ್ಡದಾಗಿ ತೆರೆ, ಅದನ್ನು ನಾನು ಏನ್ ಮಾಡ್ತೇನೆ? ತುಂಬಿಸ್ತೇನೆ. What the Lord tells us, open your mouth, I will fill your mouth. ಹಲ್ಲೆಲೂಯಾ. ಇವಾಗ ನಾವು ನಮ್ಮ ಬಾಯಿಯನ್ನು ತೆರೆಯುವಾಗ ಆತನು ಅದನ್ನು ತುಂಬಿಸ್ತಾನೆ. See, when we open our mouth, what happens? He will fill the mouth. ಅದು ತಮಿಳಲ್ಲಿ ತುಂಬಾ ಚೆನ್ನಾಗಿದೆ. ಉನ್ನುடைய வாயை விரிவாக ತೆರೆ, ಅದೇ ನೆರಪುವೆ. ನಿನ್ನ ಬಾಯನ್ನ ದೊಡ್ಡದಾಗಿ ತೆರೆ, ಅದನ್ನು ನಾನು ತುಂಬಿಸ್ತೇನೆ. Open your mouth widely, I will fill the things. ಯಾವುದರಿಂದ ತುಂಬಿಸ್ತಾನೆ? In which thing he will fill? ಒಳ್ಳೆಯದರಿಂದ ತುಂಬಿಸ್ತಾನೆ. He will fill with good tidings. ನನ್ಮೈಗಳಿಂದ ನಿರಪ್ಪುವೆ. He will fill with the good tidings. ಹಲ್ಲೆಲೂಯಾ. ಇದನ್ನ ಕರ್ತನು ಹೇಳಿದ್ದಾನೆ. See, this has been told by our Lord Jesus ಸರಿ, Christ. ಬ್ರದರ್ ಬ್ರನಾಮ್ ಅವರು ಏನು ಹೇಳ್ತಾರೆ? What Brother Branham tells here, ಪರಿಶುದ್ಧಾತ್ಮನ ಹೊಂದಿಕೊಂಡಿದ್ದೇವೆ ಎಂಬುದಕ್ಕೆ ಗುರುತು ಏನಂದ್ರೆ, what is the sign of receiving Holy Spirit? ಒಂದೊಂದು ದೇವರ ವಾಕ್ಯಕ್ಕೆ, ಆತನು ಕೊಟ್ಟ ವಾಗ್ದಾನಕ್ಕೆ, ವಾಕ್ಯದ ಪ್ರಕಟಣೆಗೆ ಆಮೇನ್ ಎಂದು ನಾವು ಹೇಳುತ್ತೇವೆ ಎಂಬುದಾಗಿ ಅವರು ಹೇಳ್ತಾರೆ. See, whatever the blessings, whatever the scriptures which is being given by the Lord, when we receive and accept, and when we say Amen, that is the Holy Spirit. ಆಮೇನ್. ಹಾಗೆ ನಾವು ಆಮೇನ್ ಎಂದು ಹೇಳಿದರೆ ಆ ವಾಕ್ಯದ ವಾಗ್ದಾನವು ನಮ್ಮ ಜೀವಿತದಲ್ಲಿ ಅದು ನೆರವೇರುವಂತದ್ದಾಗಿದೆ. See, when we accept the word and when we receive that word and say Amen to the word, and that each word it is being fulfilling in our lives. ಬೈಬಲ್ ಅಲ್ಲಿ ಬರೆಯಲ್ಪಟ್ಟಂತ ಪ್ರತಿಯೊಂದು ವಾಗ್ದಾನದ ವಾಕ್ಯವನ್ನು ನಾವು ಆಮೇನ್ ಎಂಬುದಾಗಿ ನಾವು ಅಂಗೀಕರಿಸುವುದಾದರೆ, ದೇವರು ಆ ವಾಕ್ಯದ ಆ ಒಂದು ನೆರವೇರಿಕೆಯನ್ನು ನಮ್ಮ ಜೀವಿತದಲ್ಲಿ ಅದನ್ನು ಮಾಡುವವರಾಗಿದ್ದಾರೆ. Say, whatever there in this Bible, the promises are there, which is been when we are receiving and when we are accepting, when we are telling Amen and receiving, then each promises are being fulfilled in our life. ಮನುಷ್ಯ ಕುಮಾರನ ಸೇವೆಯು ಹೇಗೆಲ್ಲ ನಮಗೆ ಆಶೀರ್ವಾದವನ್ನು ತರುತ್ತದೆ? The blessing of the Son of Man, in many ways it has come in our life. ಒಂದು ಉದಾಹರಣೆಯನ್ನು ನೋಡ್ಕೊಳ್ಳೋಣ. Let us see an example. ಒಂದು ಪಾಪಿಯಾದ ಒಂದು ಸ್ತ್ರೀಯನ್ನ ಹಿಡಿದುಕೊಂಡು ಬರ್ತಾ ಇದ್ದಾರೆ. A sinful woman is been brought to him. ಅದನ್ನು ಓದಿದ್ದೇವೆ ವೇದದಲ್ಲಿ. That we have been read many times. ಆಕೆ ಒಂದು ವ್ಯಭಿಚಾರದಲ್ಲಿ ಆಕೆ ಸಿಕ್ಕಿ ಹಾಕಿಕೊಳ್ತಾಳೆ. He has been caught in prostitution. ಆಕೆಯನ್ನ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಹೇಳಿ ಆಕೆಯನ್ನ ಎಳೆದುಕೊಂಡು ಬರ್ತಾ ಇದ್ದಾರೆ. They were planning to kill that woman with the stones. ಹಾಗೆ ಬರುವಾಗ ಆ ಸ್ತ್ರೀಯನ್ನು ಹೇಗೆ ದೇವರು ನೀತಿವಂತರನ್ನಾಗಿ ಮಾಡಿದ್ರು ಎಂಬುದಾಗಿ ಹೇಳಿ ಆ ಅಧ್ಯಾಯವನ್ನು ನೋಡ್ತೇವೆ. So in that chapter we can see how that woman has been sanctified over there. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯವನ್ನು ಓದ್ಕೊಳ್ಳೋಣ. John chapter 8, 4 and 5. ಆತನಿಗೆ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುವಾಗಲೇ ಹಿಡಿಯಲ್ಪಟ್ಟಳು. ಇಂಥವರು ಕಲ್ಲೆಸೆಯಲ್ಪಡಬೇಕೆಂದು ಮೋಶೆಯು ನ್ಯಾಯ ಪ್ರಮಾಣದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಆದರೆ ನೀನು ಏನು ಹೇಳುತ್ತಿ ಎಂದು ಕೇಳಿದರು. They say unto him, Master, this woman was taken in adultery in very act.
Now Moses in the law commanded us that such should be stoned, but what sayest thou? ಮೋಶೆ ನ್ಯಾಯ ಪ್ರಮಾಣದಲ್ಲಿ ಏನು ಬರೆಯಲ್ಪಟ್ಟಿದೆ? What has been written in the commandment of Moses? ಅವರ ಯಾರು ಈ ರೀತಿಯಾಗಿ ತಪ್ಪನ್ನ ಮಾಡುತ್ತಾರೋ ಅವರನ್ನ ಕರೆದುಕೊಂಡು ಬಂದು ಕಲ್ಲೆಸೆದು ಕೊಲ್ಲಬೇಕು. According to the law of commandments written by Moses, they have to be stoned before everyone. ಮೋಶೆ ಹೇಳಿದ್ದಾನೆ, ವ್ಯಭಿಚಾರ ಮಾಡುವವರನ್ನ ಕಲ್ಲೆಸೆದು ಕೊಲ್ಲಬೇಕು. ಊರಿನ ಹೊರಗೆ ಕಲ್ಲೆಸೆಯುವಂತೆ ಒಂದು ಸ್ಥಳವೂ ಕೂಡ ಇದೆ. See, Moses has told that whoever does the adultery, they have to be stoned. ಎಲ್ಲರೂ ಆ ರೀತಿಯಾಗಿ ತಪ್ಪು ಮಾಡಿದವರನ್ನ ಕರೆದುಕೊಂಡು ಬಂದು ಆ ಒಂದು ಕಲ್ಲೆಸೆಯುವಂತ ಸ್ಥಳದಲ್ಲಿ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ. So whoever does the adultery, they were being brought to a place and they were being stoned over there. ಅದೊಂದು ತಗ್ಗಾದ ಒಂದು ಸ್ಥಳವಾಗಿರ್ತದೆ. That will be a steep place. ಆ ಸ್ಥಳದಲ್ಲಿ ಆಕೆಯನ್ನು ನಿಲ್ಲಿಸ್ತಾರೆ. They will make her to stand over there. ನಂತರವಾಗಿ ಎಲ್ಲರೂ ಸುತ್ತಾಗಿ ನಿಂತುಕೊಳ್ಳುತ್ತಾರೆ. They will stand around her. ಅದರ ನಂತರವಾಗಿ ಯಾರು ಮೊದಲನೇದಾಗಿ ನೋಡಿದಾರೋ, ಯಾರು ಮೊದಲ ಸಾಕ್ಷಿ ಯಾರೋ ಅವರು ಏನ್ ಮಾಡಬೇಕು? ಕಲ್ಲನ್ನು ತೆಗೆದುಕೊಂಡು ಆಕೆಗೆ ಹೊಡೆಯಬೇಕು. See, whoever been witnessed that woman in that act, they have to throw the stone on her first. ನಂತರವಾಗಿ ಏನಾಗ್ತದೆ? ಆ ಕಲ್ಲು ಆಕೆ ತಲೆಗೋ ಮೂಗಿಗೋ ಎಲ್ಲಿಗಾದ್ರೂ ಬಿದ್ದು ಆ ರಕ್ತವು ಚಿಮ್ಮುವಾಗ ಎಲ್ಲರೂ ಏನ್ ಮಾಡ್ತಾರೆ? ಅವರ ಕೈಗಳಲ್ಲಿದ್ದ ಕಲ್ಲುಗಳನ್ನು ತೆಗೆದು ಹೊಡೆಯುವುದಕ್ಕೆ ಆರಂಭಿಸ್ತಾರೆ. See, when that stone is being thrown on her, when that stone hurts her and when the blood sprinkles from her body, immediately everyone will stone her. ಆಗ ಪಾಪ ಮಾಡಿದ ಆ ವ್ಯಕ್ತಿ ಹೇಗಿರ್ತಾನೆ? ಆಹಾ, ಕಲ್ಲು ಬೀಳ್ತಾ ಇದೆ ಚೆನ್ನಾಗಾಗ್ತಿದೆ ಅಂತ ಹೇಳ್ತಾನ? Whether that person will be happy when the stones are being thrown upon her, ಒದ್ದಾಡಿ ಸಾಯ್ತಾನೆ. he will be struggling for the death. ಎಷ್ಟು ಘೋರವಾದ ಮರಣ! It's a very horrible death. ಇಲ್ಲಿ ನೋಡುವಾಗ ಆಕೆಯೊಂದಿಗೆ ವಿಚಾರ ಮಾಡಿದವರನ್ನ ಅವ್ರು ಹಿಡಿದಿಲ್ಲ. Here you can notice the person who has been in this act, ಅವನನ್ನು ಬಿಟ್ಬಿಟ್ರು. they have left that person. ಆದ್ರೆ ನ್ಯಾಯದ ಪ್ರಕಾರ ಅವನನ್ನು ಕೂಡ ಏನ್ ಮಾಡ್ಬೇಕು? ಕಲ್ಲೆಸೆದು ಕೊಲ್ಲಬೇಕು. See, according to the law of commandment, they have to punish both the people. ಈ ಸ್ತ್ರೀಯನ್ನು ಮಾತ್ರವೇ ಅವರು ಹಿಡಿದುಕೊಂಡು ಬರ್ತಾರೆ. See, only this woman has been brought over here. ಆ ಕಲ್ಲೆಸೆಯವರು ಕೂಡ ಏನಾಗಿದ್ದಾರೆ? ಪಾಪಿಗಳೇ ಆಗಿದ್ದಾರೆ. See, the person who has been throwing the stones also are the sinners. ಒಂದು ವೇಳೆ ಅವರು ಕೂಡ ಆ ತಪ್ಪನ್ನು ಮಾಡಿರಬಹುದು. They would also been in this act with her, with that woman. ಅವರ ಪಾಪಗಳು ಅಂತರಂಗದಲ್ಲಿ ಇದ್ದಿರಬಹುದು. Their sins are been hiding in their hearts. ಆದ್ರೆ ಆಕೆ ಪಾಪಗಳು ಬಹಿರಂಗವಾಗಿದ್ದರಿಂದ ಆಕೆಯನ್ನ ಎಳೆದುಕೊಂಡು ಬರ್ತಾ ಇರೋದನ್ನು ನೋಡ್ತೇವೆ. When the sins has been when it has been revealed to everyone, then she has been brought to that place to be stoned. ಈಗ ಆಕೆಯನ್ನ ತೆಗೆದುಕೊಂಡು ಆ ಒಂದು ಕಲ್ಲೆಸೆಯುವಂತ ಸ್ಥಳಕ್ಕೆ ಹೋಗುವಂತ ಸಮಯದಲ್ಲಿ ಅಲ್ಲಿ ಏನೋ ಒಂದು ಘಟನೆ ನಡೀತದೆ. ಆ ಘಟನೆ ಏನಂದ್ರೆ ಯೇಸು ಕ್ರಿಸ್ತನು ಮಧ್ಯ ಬರ್ತಾರೆ ಅನ್ನೋದನ್ನ ನಾವು ನೋಡಬಹುದು. See, when they are taking this woman to that place, in middle what has happened? In that middle way, Jesus Christ enters over there. ಈಗ ಮನುಷ್ಯ ಕುಮಾರನ ಸೇವೆಯಲ್ಲಿ ಮಧ್ಯ ಬಂತು, ಅಡ್ಡ ಬಂತು. See, in that place, the Son of Man ministry comes in between. ಯಾಕಂದ್ರೆ ಆತನು ಮನುಷ್ಯ ಕುಮಾರನ ಸೇವೆಯಲ್ಲಿ ಮಾಡ್ತಾ ಇದ್ದಾನೆ. Because he is doing the Son of Man ministry. ಆ ಅಭಿಷೇಕ ಆತನ ಮೇಲಿದೆ. The anointment is upon him. ಆ ಸ್ತ್ರೀಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಒಂದು ಆಲೋಚನೆ ಬಂತು, ಯೇಸು ಕ್ರಿಸ್ತನು ಅಲ್ಲಿ ಬಂದಿದ್ದಾನೆ, ಈಗ ಏನ್ ಮಾಡ್ತಾ ಇದ್ದಾನೆ? ಆತನ ಮೇಲಿಗೆ ತಪ್ಪನ್ನು ಕಂಡುಹಿಡಿಯೋದಕ್ಕಾಗಿ ಆತನ ಮುಂದೆ ತೆಗೆದುಕೊಂಡು ಬರುವುದನ್ನು ನೋಡ್ತೇವೆ. See, what has happened in that situation? To identify wrong things on Jesus, what they did, they brought this woman to Jesus Christ. ಆತನ ಬಳಿಗೆ ಬಂದು ತಪ್ಪು ಮಾಡುತ್ತಿರುವಾಗಲೇ ಅವ್ರು ಹೇಳ್ತಾರೆ, ನಾವು ಈಕೆನ ತಪ್ಪು ಮಾಡ್ತಾ ಇರುವಾಗಲೇ ಈಕೆನ ನಾವು ಹಿಡಿದಿದ್ದೇವೆ.
See, the person who has been brought that woman, they are telling that we have been caught this woman at the time of act. ಮೋಶೆಯ ನ್ಯಾಯ ಪ್ರಮಾಣವು ಇಂಥವನ್ನ ಕಲ್ಲೆಸಬೇಕೆಂದು ಹೇಳ್ತಾ ಇದೆ. See, according to Moses' law of commandments, that should be stoned. ಇದಕ್ಕೆ ನೀನು ಏನು ಹೇಳ್ತಿ For this, what you say? ಎಂಬುದಾಗಿ ಕೇಳುವಾಗ When he asked these things, ಆ ಮನುಷ್ಯ ಕುಮಾರನ ಸೇವೆ, ಆ ಅಭಿಷೇಕ ಅವರ ಮಧ್ಯೆ ಅಡ್ಡ ಬಂದಿದ್ದರಿಂದ ಏನಾಯ್ತು, ಆಕೆ ತಪ್ಪಿಸಿಕೊಂಡಳು. see, the Son of Man ministry have come between them, between that woman. She was being saved at that place. ಆಕೆ ಬದುಕುಳಿದಳು. She has been saved. ಯಾವುದರಿಂದ ತಪ್ಪಿಸಿಕೊಂಡ್ಳು? In which thing she has been saved? ಕಲ್ಲೆಸೆಯಲ್ಪಡುವುದರಿಂದ ತಪ್ಪಿಸಿಕೊಂಡ್ಳು. She has been saved in throwing of stones. ಇಲ್ಲದೆ ಹೋದ್ರೆ ಅವಳ ಮೇಲೆ ಒಂದೊಂದಾಗಿ ಕಲ್ಲುಗಳು ಬೀಳ್ತಾ ಇರ್ತಿತ್ತು. Or else what has happened? She would have to receive that all the stones which they have been thrown. ಜಾಸ್ತಿ ಸಮಯ ಇರ್ತಾ ಇರಲಿಲ್ಲ, ಸ್ವಲ್ಪ ಸಮಯವೇ ಅಲ್ಲಿ ಬಾಕಿ ಉಳಿದಿತ್ತು. So it is not a long time it is there, a long period it is there. It's a very short period. ಆ ಸಮಯದಲ್ಲಿ ಆಕೆಯ ಮೇಲೆ ಕಲ್ಲುಗಳು ಬೀಳಬೇಕಾಗಿತ್ತು. In a short period she has to receive that stones. ಆಕೆ ಕಲ್ಲುಗಳು ಬಿದ್ದಾಗ ಒದ್ದಾಡಿ ಆಕೆ ಸಾಯಬೇಕಾಗಿತ್ತು. See, when the stones have been thrown on her, she has to struggle and die. ಆ ಸಮಯದಲ್ಲಿ ಮನುಷ್ಯ ಕುಮಾರನ ಸೇವೆ ಇಲ್ಲ, ಮನುಷ್ಯ ಕುಮಾರನ ಅಭಿಷೇಕ ಹೊಂದಿಕೊಂಡಿದ್ದ ಕ್ರಿಸ್ತನಲ್ಲಿ ಬಂದದ್ರಿಂದ ಅಲ್ಲೇನಾಯ್ತು, ಆಕೆ ತಪ್ಪಿಸಿಕೊಂಡಳು. See, at that time, at that situation, the Son of Man ministry have come between in her life, and immediately she has been saved from this act. ಮನುಷ್ಯ ಕುಮಾರನ ಸೇವೆಯಿಂದ ಏನೆಲ್ಲ ಲಾಭಗಳು ಇದೆ? See, what and all benefits are there in the Son of Man ministry? ಆಮೇಲೆ ಅದೇ ರೀತಿ ನಮ್ಮ ಜೀವಿತದಲ್ಲಿ ಆ ಮನುಷ್ಯ ಕುಮಾರನ ಸೇವೆ ಅಡ್ಡ ಬಂದಿತ್ತು. The same way the Son of Man ministry have come in between our life. ಆ ಸೇವೆಯೊಳಗೆ ನಾವು ಬಂದುಬಿಟ್ಟಿದ್ದೇವೆ. So if we are all come into that same ministry, ಈ ಸೇವೆಯೊಳಗೆ ಬರಲಿಲ್ಲವಾದ್ರೆ ಲಾಭವಿಲ್ಲ. if a person doesn't come under this ministry, they don't have that benefit. ಈ ಸೇವೆಯೊಳಗೆ ನಾವು ಬರದೆ ಹೋದ್ರೆ ನಾವು ನೀತಿವಂತರಾಗುವುದಿಲ್ಲ. If they do not come under this ministry, they will not become as righteousness. ಏನಾಗ್ತಿತ್ತು, ಕಲ್ಲುಗಳು ನಮ್ಮ ಮೇಲೆ ಬೀಳ್ತಾ ಇದ್ವು. So the stones have been thrown upon us. ಯಾಕೆ? Why? ನಮ್ಮ ಮೇಲೆ ಯಾಕೆ ಕಲ್ಲುಗಳು ಬೀಳ್ತಾ ಇದ್ವು? Why stones have been thrown upon us? ನಾವು ಆತ್ಮೀಕ ವ್ಯಭಿಚಾರದಲ್ಲಿದ್ದೆವು. See, we were been in this adultery in spiritual life. ಆತ್ಮೀಕ ವ್ಯಭಿಚಾರ ಅಂದ್ರೆ ಏನು? ದೇವರನ್ನು ಪ್ರೀತಿಸೋದು, ಲೋಕವನ್ನು ಪ್ರೀತಿಸೋದು. See, what is spiritual adultery? It's loving the world and also loving the Christ. ದೇವರ ವಾಕ್ಯದಲ್ಲಿದ್ದೇನೆ ಅಂತ ಹೇಳಿ ಎಲ್ಲಾ ಪಾಪವನ್ನು ಮಾಡೋದು, ಎಲ್ಲಾ ಕೆಟ್ಟ ಸ್ವಭಾವಗಳಿಂದ ತುಂಬಲ್ಪಟ್ಟಿರುವುದು, ಇವೆಲ್ಲವೂ ಕೂಡ ಇತ್ತು. See, in our life everything was there. We were being into this world, and then also we are doing all these wrong things. We are into this world and we are doing all wrong things in this world. ಹೀಗೆ ಇರುವಾಗ ಮನುಷ್ಯ ಕುಮಾರನ ಸೇವೆ ಅಡ್ಡ ಬಂತು. At this situation, what has happened? The Son of Man ministry has been interrupted in our life. ಗಮನಿಸೋಣ, ಆ ಸ್ತ್ರೀಯು ಕಲ್ಲೆಸೆಯುವುದಕ್ಕಾಗಿ ಹೋಗುತ್ತಿರುವಾಗ ಮನುಷ್ಯ ಕುಮಾರನ ಸೇವೆ ಅಡ್ಡ ಬಂತು. See, when that woman was to be stoned, at that time the Son of Man ministry has come between. ಆಮೇಲೆ ಅವಳು ತಿರುಗಿ ಮನೆಗೆ ಹೋದಳು ಎಂಬುದಾಗಿ ನೋಡ್ತೇವೆ. After that she has been gone to her home. ಆಮೇಲೆ ಅವಳ ಮೇಲೆ ಅನೇಕ ಆರೋಪಗಳಿತ್ತು. See, on her many offenses were there. ಆಮೇಲೆ ಅವಳ ಮೇಲೆ ಅವಳು ಮರಣ ಶಿಕ್ಷೆ ಹೊಂದತಕ್ಕಂತ ತಪ್ಪನ್ನು ಆಕೆ ಮಾಡಿದ್ದಳು. She has been offended for many things. She has to be stoned till her death. ಪಾಪ ಅವಳ ಮೇಲೆ ಇತ್ತು. The sin was upon her. ಅವಳು ನ್ಯಾಯ ತೀರ್ಪಿಗೆ ಗುರಿಯಾಗಿದ್ದಳು. She was being identified for the judgment. ಎಲ್ಲರೂ ಅವಳನ್ನ ದೋಷಿ ಎಂಬುದಾಗಿ ಹೇಳ್ತಾ ಇದ್ರು. See, everyone were cursing on her. ಮೋಶೆ ನ್ಯಾಯ ಪ್ರಮಾಣದಲ್ಲಿ ಕೃಪೆ ಇರಲಿಲ್ಲ. See, according to Moses' law, there is no grace
ಈಗ ಅಲ್ಲಿ ಏನ್ ಬಂತು? ಕೃಪೆ ಅಡ್ಡ ಬಂತು. So the grace has interrupted her. ಮನುಷ್ಯ ಕುಮಾರನ ಸೇವೆಯಲ್ಲಿ ಅಡ್ಡ ಬಂತು. The Son of Man ministry has been interrupted over there. ಮನುಷ್ಯ ಕುಮಾರನ ಅಭಿಷೇಕ ಬಂದಿದೆ. The Son of Man ministry, Son of Man anointment has come over ಆ there. ಅಭಿಷೇಕ ಅಡ್ಡ ಬಂದಾಗ ಯಾವ ಬದಲಾವಣೆ ಆಯ್ತು ನೋಡ್ರಿ. See, when the anointment has been interrupted, what type of changes has been happened over there? ಯೇಸು ಕ್ರಿಸ್ತನ ಆ ಸಮಯದಲ್ಲಿ ಏನು ಹೇಳ್ತಾನೆ? What Jesus Christ tells at that time, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಮೊದಲು ಈಕೆ ಮೇಲೆ ಅವರು ಕಲ್ಲೆಸೆಯಬೇಕು. he will tell whoever he said that without sin about among you, let him first cast a stone at her. ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅವರೇನ್ ಮಾಡಬೇಕು? ಮೊದಲು ಆಕೆಯ ಮೇಲೆ ಕಲ್ಲೆಸೆಯಬೇಕು. He that is without sin among you, let him first cast a stone at her. ಆಮೆನ್. ಆದರೆ ಅವರೆಲ್ಲರೂ ಮನಸ್ಸಾಕ್ಷಿಯಲ್ಲಿ ಚುಚ್ಚಲ್ಪಟ್ಟವರಾದ್ರು Everyone pricked in their heart. ಆ ಸಮಯದಲ್ಲಿ ಕರ್ತನು ಏನ್ ಮಾಡಿದ್ರು? ಅದನ್ನ ಹೇಳ್ಬಿಟ್ಟು After telling these things, what Jesus Christ was doing, ನೆಲದ ಮೇಲೆ ತಲೆ ಬೊಗ್ಗಿಸಿಕೊಂಡು ನೆಲದ ಮೇಲೆ ಆತನು ಬರೀತಾ ಇದ್ದನು. he was writing some things on the ground. ಆತನ ಬರೆಯುತ್ತಾ ಇರುವಾಗ ಕರ್ತನು ಎಲ್ಲರ ಅಂತರಿಂದ್ರಿಯವನ್ನು ತಿಳಿದವನಾದ್ದರಿಂದ ಅವರ ಹೆಸರುಗಳನ್ನು ಭೂಮಿಯ ಧೂಳಿನಲ್ಲಿ ಆತನು ಬರೆದನು ಎಂಬುದಾಗಿ ನೋಡ್ತೇವೆ. See, when he was been writing on the ground, he knew everyone's heart. Then he has been writing everyone's name and their works on this ground. ದುಷ್ಟರ ಹೆಸರುಗಳು ಎಲ್ಲಿ ಬರೆಯಲ್ಪಡ್ತದೆ? So the sinners' names are being written. ಭೂಮಿಯ ಧೂಳಿನಲ್ಲಿ ಬರೆಯಲ್ಪಡ್ತದೆ. The sinners' names are being written in the dust of the ground. ಆದ್ರೆ ನಮ್ಮ ಹೆಸರುಗಳು ಎಲ್ಲಿ ಬರೆಯಲ್ಪಡ್ತದೆ? Where our names have been written, ಎಲ್ಲಿ ಬರೆಯಲ್ಪಟ್ಟಿದೆ, where it is been written, ಬರೆಯಲ್ಪಡ್ತದೆ ಅನ್ನೋದು ಅದು ಮುಂದೆ ಬರೆಯುವಂತದ್ದಾಗಿದೆ. ಆದ್ರೆ ಬರೆಯಲ್ಪಡ್ತದೆ ಅಲ್ಲ, ಎಲ್ಲಿ ಬರೆಯಲ್ಪಟ್ಟಿದೆ, where it is been written. ಆಮೆನ್. ಎಲ್ಲಿ ಜೋರಾಗಿ ಹೇಳಬೇಕು. ಯಜ್ಞದ ಕುರಿಯಾದಾತನ ಪುಸ್ತಕದಲ್ಲಿ. It is been written in the Lamb of book. ಯಾವುದರಲ್ಲಿ? ಲ್ಯಾಂಬ್ ಬುಕ್ ಆಫ್ ಲೈಫ್ ಅಲ್ವಾ? ಯಜ್ಞದ ಕುರಿಯಾದಾತನ ಪುಸ್ತಕದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ. It is our names has been written in the Lamb of book. ಧೂಳಿನಲ್ಲಿ ಬರೆದ್ರೆ ಅದು ಅಳಿಸಿ ಹೋಗುತ್ತೆ. See, when our names are written on the dust, everything will be destroyed. ಯಜ್ಞದ ಕುರಿಯಾದಾತನ ಪುಸ್ತಕದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡುವುದಾದ್ರೆ ಎಂದಿಗೂ ಕೂಡ ಅದು ಅಳಿಸಲ್ಪಡುವುದಿಲ್ಲ, ಅದು ಕಿತ್ತು ಹಾಕಲ್ಪಡುವುದಕ್ಕೆ ಸಾಧ್ಯವೇ ಇಲ್ಲ. When our names have written in the Lamb of book, it can't be erased or it can't be taken out from there. ನಿಮ್ಮ ಹೆಸರುಗಳು ಯಜ್ಞದ ಕುರಿಯಾದಾತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನೀವು ನಂಬುತ್ತೀರಾ? Whether you are identified, whether you have accept that, whether our names have written in that book. ಆಮೆನ್. ದೇವರಿಗೆ ಸ್ತೋತ್ರ. ನಮ್ಮ ಹೆಸರುಗಳಲ್ಲಿ ಬರೆಯಲ್ಪಟ್ಟಿದೆ. Hallelujah. Whether our names are written or not. ಆಮೆನ್. ನಮ್ಮ ಹೆಸರು ಬರೆಯಲ್ಪಟ್ಟಿರೋದ್ರಿಂದ ನಾವಿಲ್ಲಿ ಕೂತ್ಕೊಂಡಿದ್ದೇವೆ. See, our names have been written over there. That's the reason we are here. ಆಮೆನ್. ಯಾವಾಗ ಅದು ಬರೆಯಲ್ಪಡ್ತು? When it is been written, ಈ ಜಗತ್ತಿಗೆ ಬುನಾದಿ ಹಾಕುವುದಕ್ಕಿಂತ ಮುಂಚಿತವಾಗಿ ಅದು ಬರೆಯಲ್ಪಡ್ತು. see, our names have been written before the foundation of the world. ಹಲ್ಲೆಲೂಯಾ. Hallelujah. ಕಲ್ಲೆಸೆಯಬೇಕು ಎಂದಿದ್ದ ಪಾಪಿಗಳ ಹೆಸರು ಧೂಳಿನಲ್ಲಿ ಅಲ್ಲಿ ಬರೆಯಲ್ಪಡ್ತು ಎಂಬುದಾಗಿ ನೋಡ್ತೇವೆ. The persons who have to cast the stone on her, their names were written on the dust. ಅವರ ಮನಸ್ಸಿನಲ್ಲಿ ಚುಚ್ಚಲ್ಪಟ್ಟವರಾಗಿ ಅವರುಗಳು ಪಾಪಿ ಎಂದು ತಿಳಿದು ಏನಾಗ್ತಾರೆ? ಒಬ್ಬೊಬ್ಬರಾಗಿ ಅವರು ಹಿಂದೆ ಹೋಗೋದನ್ನು ನಾವು ನೋಡ್ತೇವೆ. Everyone were being pierced in their heart and everyone been starting to move from that place. ಆತನು ಅಲ್ಲಿವರೆಗೆ ಅವರು ಹೋಗಿದ್ದು ಕೂಡ ಆತನಿಗೆ ಗೊತ್ತಿಲ್ಲ. ಆ ಸಮಯದಲ್ಲಿ He did not knew that all the persons were moved from that place. ಆತನ ಏನ್ ಮಾಡಿದ್ರು? ತಲೆ ಬಗ್ಗಿಸ್ಕೊಂಡಿದ್ರು. He was being bowed down his head. ಆದ್ರೆ ಆತನಿಗೆ ಗೊತ್ತಿತ್ತಾ ಇಲ್ವಾ whether he knew or not what things has been happened over there. ಆಮೇಲೆ ಅವ್ರು ಹೋಗೋದೆಲ್ಲ ದೇವರಿಗೆ ಗೊತ್ತಿತ್ತು, ಯಾಕಂದ್ರೆ ಆತನ ದೇವರಾಗಿದ್ದಾನೆ.
See, he knew that all the people will go from that place. ಆಮೆನ್. ಸರಿ, ಈಗ ಕರ್ತನು ಏನ್ ಮಾಡ್ತಾರೆ, ತಲೆ ಎತ್ತಿ ನೋಡಿದಾಗ ಯಾರು ಕೂಡ ಇಲ್ಲ, ಆ ಸ್ತ್ರೀ ಮಾತ್ರವೇ ನಾಚಿಕೆಯಿಂದ ಅಲ್ಲಿ ನಿಂತಿದ್ದಳು. See, when he raised up his hand and he saw no person were there, only that woman was there at place. ಆಗ ಆತನು ಕೇಳ್ತಾನೆ, ನಿನಗೆ ಯಾರು ಶಿಕ್ಷೆ ವಿಧಿಸಲಿಲ್ಲವಾ ಎಂಬುದಾಗಿ ಕೇಳುತ್ತಾನೆ. So at that time he will ask that, he asked that woman that no one have punished you. ಆಮೆನ್. 8ನೇ ಅಧ್ಯಾಯ 9-10ನೇ ವಾಕ್ಯ ಓದ್ಕೊಳ್ಳೋಣ. ಅದನ್ನು ಕೇಳಿದವರು ತಮ್ಮ ಸ್ವಂತ ಮನಸ್ಸಾಕ್ಷಿಯಿಂದ ಮನವರಿಕೆಯಾಗಿ ಹಿರಿಯವನು ಮೊದಲುಗೊಂಡು ಕಡೆಯವನವರೆಗೂ ಒಬ್ಬೊಬ್ಬರಾಗಿ ಹೊರಗೆ ಹೋದರು. ಆಗ ಯೇಸು ಒಬ್ಬನೇ ಉಳಿದನು ಮತ್ತು ಆ ಹೆಂಗಸು ನಡುವೆ ನಿಂತುಕೊಂಡಿದ್ದಳು. ಯೇಸು ಮೇಲಕ್ಕೆ ನೋಡಿ ಆ ಹೆಂಗಸಿನ ಹೊರತು ಯಾರನ್ನೂ ಕಾಣದೆ ಆಕೆಗೆ, ಸ್ತ್ರೀಯೇ, ನಿನ್ನ ಮೇಲೆ ದೂರು ಹೊರಿಸಿದವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆ ವಿಧಿಸಲಿಲ್ಲವೋ ಅಂದನು. When Jesus had lifted up himself and saw none about the women, he said unto her, Women, where are those 10 accusers? Hath no man condemned thee? She said, No man, Lord. And Jesus Christ said unto her, Neither do I condemn thee, go and sin no more. ಯಾರು ನಿನಗೆ ಶಿಕ್ಷೆ ವಿಧಿಸಲಿಲ್ವಾ? No man condemned you. ನಿನ್ನ ಮೇಲೆ ದೂರು ಹೊರಿಸಿದವರಲ್ಲಿ ಎಲ್ಲಿ ಹೋದ್ರು? Where are the people who were accused you? ಯಾರು ನಿನ್ನ ಮೇಲೆ ಕಲ್ಲ ಹಾಕ್ಲಿಲ್ವಾ? No man cast your stone upon you. ಎಂಬುದಾಗಿ ಹೇಳಿದಾಗ ಆಕೆ ಏನ್ ಹೇಳ್ತಾಳೆ? ಇಲ್ಲ ಎಂಬುದಾಗಿ ಹೇಳ್ತಾಳೆ. When these questions were asked, she tells no. 11ನೇ ವಾಕ್ಯನ ಕೂಡ ಓದ್ಕೊಳ್ಳೋಣ. Let us read 11. ಅದಕ್ಕೆ ಆಕೆಯು, ಕರ್ತನೇ, ಯಾರು ವಿಧಿಸಲಿಲ್ಲ ಅಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಅಂದನು. She said, No man, Lord. And Jesus said unto her, Neither do I condemn thee, go and sin no more. ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ, ನಿನ್ನ ಮನೆಗೆ ನೀನು ಹೋಗಬಹುದು ಎಂಬುದಾಗಿ ಹೇಳ್ತಾನೆ. Go and sin no more, and you can go to your home and do not do any sin in your life. ನೀನು ಆ ತಗ್ಗಾದ ಸ್ಥಳಕ್ಕೆ ಹೋಗೋದು ಬೇಡ. Don't go to that steep place. ಆ ಕಲ್ಲೆಸೆಯುವಂತ ಸ್ಥಳಕ್ಕೆ ನೀನು ಹೋಗೋದು ಬೇಡ. Don't go to that place where they stone you. ನೀನು ಮನೆಗೆ ಹೋಗು. You go to your home. ಇನ್ನು ಮೇಲೆ ಪಾಪ ಮಾಡಬೇಡ. Don't do the sin. ಇನ್ನು ಮೇಲೆ ಏನ್ ಮಾಡಬೇಡ, ಪಾಪ ಮಾಡಬೇಡ. Do not do any sin. ಆಗ ಅವಳಿಗೆ ಎಷ್ಟು ಸಂತೋಷವಾಗಿರಬಹುದು. You can come to know that how much he will be happy at that time. ಆ ಮನುಷ್ಯ ಕುಮಾರನ ಸೇವೆ ಅಡ್ಡ ಬರದೆ ಹೋಗಿದ್ರೆ ಆಕೆ ನೀತಿವಂತಳಾಗುತ್ತಿದ್ದಳಾ? See, when the Son of Man ministry have not interrupted in her life, whether she has become a righteous. ಈಗ ಆಕೆಗೆ ಕರ್ತನೆ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದಾನೆ. See, here Christ is giving a certificate to her. ಏನ್ ಸರ್ಟಿಫಿಕೇಟ್ ಅದು? What is the certificate? ಆಕೆ ಪಾಪ ಕ್ಷಮಿಸಲ್ಪಟ್ಟಿದೆ. Say, our sins have been forgiven. ಅದಕ್ಕೆ ಏನರ್ಥ? ನಾನು ನಿನಗೆ ಶಿಕ್ಷೆನ ವಿಧಿಸೋದಿಲ್ಲ. What is the meaning? I will also not give a judgment to you. Finish. But I will not punish you. ಆತನೇ ಸರ್ಟಿಫಿಕೇಟ್ ಕೊಟ್ಟಾಯಿತು. He only gave this certificate to her. ಬೇರೆ ಯಾವ ಸರ್ಟಿಫಿಕೇಟ್ ನಮಗೆ ಅವಶ್ಯಕತೆ ಇಲ್ಲ. See, no certificate is required for us. ಮನುಷ್ಯರು ನಮಗೆ ಸರ್ಟಿಫಿಕೇಟ್ ಕೊಡಬೇಕಾ? Whether the humans can give this certificate to us? No, it is not required. ದೇವರು ನಮಗೆ ಸರ್ಟಿಫಿಕೇಟ್ ಕೊಟ್ಟಾಯಿತು. When the Lord gives a certificate, that is only sufficient. ನಮ್ಮ ಮದುವೆಯ ಸರ್ಟಿಫಿಕೇಟ್ ಆತ ನಮಗೆ ಕೊಟ್ಟಾಯಿತು. See, the Lord has given us the marriage certificate to us. ಯಜ್ಞದ ಕುರಿಯಾದಾತನ ಪುಸ್ತಕದಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟಾಗ್ಬಿಟ್ಟಿದೆ. See, our names have been written in the Lamb of Book. ಬೇರೆ ಯಾರು ಕೂಡ ಸಾಕ್ಷಿ ಕೊಡಬೇಕೆಂಬ ಅವಶ್ಯವೇ ಇಲ್ಲ. No one can witness ourselves. ಆದ್ರೂ ಸಾಕ್ಷಿ ಕೊಡೋರು ಕೊಡಬಹುದು. Though many people can give witness, ಆದ್ರೂ ತಪ್ಪಾದ ಸಾಕ್ಷಿಯನ್ನು ಕೊಟ್ಟರೂ ಕೂಡ ನಾವು ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ. If the people give a wrong witness upon us, we don't have anything in our mind that if they give a wrong certificate on us. ನಮ್ಮ ಹೆಸರು ಯಜ್ಞದ ಕುರಿಯಾದಾತನ ಪುಸ್ತಕದಲ್ಲಿದೆ.
See, our names have been written in the Lamb of Book. ಜಗದ ಉತ್ಪತ್ತಿಗೆ ಮೊದಲೇ ಅದು ಬರೆಯಲ್ಪಟ್ಟಾಗಿದೆ. See, everything is been written in the before the foundation of the world. ಆಮೆನ್. ಯಾವ ಕಾರಣಕ್ಕೂ ಅದು ಅಳಿಸಲ್ಪಡುವುದಿಲ್ಲ. For no reason it won't be been erased over there. ನಮ್ಮನ್ನು ಎಂದಿಗೂ ಪಾಪ ಮಾಡದಂತೆ ಅದು ಮಾಡಿದೆ. It won't allow us to do a wrong thing in our life. ಯೇಸು ಕ್ರಿಸ್ತನ ರಕ್ತವು ನಾವು ಒಂದು ಸಾರಿಯೂ ಪಾಪ ಮಾಡದಂತೆ ಅದು ನಮ್ಮನ್ನು ಕಾಯುವಂತದಾಗಿದೆ. See, the blood of Jesus Christ, what it does, it makes us to not to do any sin against anyone. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದೆ. See, the blood of Christ is been made us a righteous person. ಅವಳು ನೀತಿವಂತಳಾದಳು. She has become a righteous person. ಹೇಗೆ ಅವಳು ನೀತಿವಂತಳಾದಳು? How she has become a righteous woman? ಅಲ್ಲಿ ಮನುಷ್ಯ ಕುಮಾರನ ಸೇವೆ ಅಡ್ಡ ಬಂದಿದ್ದರಿಂದ At that place, the interruption of the Son of Man ministry have interrupted. ಕೃಪೆ ಅಲ್ಲಿ ಬಂದಿದ್ದರಿಂದ There the grace has come. ಅವಳಿಗೆ ಕೃಪೆ ಸಿಕ್ಕಿತು. There the grace have come. ಅವಳ ಮೇಲೆ ಕಲ್ಲು ಬೀಳಲಿಲ್ಲ. The stone did not fall on her. ಅವಳು ನೀತಿವಂತಳಾಗಿ ಹೋದಳು. There she has become a righteous. ಮನುಷ್ಯ ಕುಮಾರನ ಸೇವೆ ಅಡ್ಡ ಬಂತು. The Son of Man ministry has interrupted. ಆಮೇಲೆ ಈಗ ನಮ್ಮ ದಿನದಲ್ಲಿ ಮನುಷ್ಯ ಕುಮಾರನ ಸೇವೆ ಅಡ್ಡ ಬಂದಿದೆ. Same way this Son of Man ministry has interrupted in our life. ನಮಗೆ ಆ ಕೃಪೆಯನ್ನು ಕರ್ತನು ಕೊಟ್ಟಿದ್ದಾನೆ. The Lord has given the grace to us. ಆಮೆನ್. Amen. ಇದರೊಳಗೆ ಬಂದು Whoever comes in this, ಅದನ್ನ ಕಳೆದುಕೊಳ್ಳುವವರು ನಿರ್ಭಾಗ್ಯವಂತರು. whoever comes in and whoever rejects this, they are unworthy. ಅಂತವರಿಗೆ ನ್ಯಾಯ ತೀರ್ಪು ಇದೆ. For them there is a judgment. ಈ ದಿನ ಲೋಕವು ಆತ್ಮಿಕ ವ್ಯಭಿಚಾರ ಮಾಡುತ್ತಾ ಇದೆ. Today the world is doing sin, doing spiritual sin. ಅದು ಆತ್ಮಿಕ ವ್ಯಭಿಚಾರವಾಗಿದೆ. It's a spiritual adultery. ಒಂದು ಕಾಲದಲ್ಲಿ ನಾವು ಆತ್ಮಿಕ ವ್ಯಭಿಚಾರ ಮಾಡ್ತಾ ಇದ್ದೆವು. One day we were also in the act of a spiritual ಲೋಕವನ್ನು ಮತ್ತು ದೇವರನ್ನು ಪ್ರೀತಿಸ್ತಾ ಇದ್ದೆವು. We were also doing a spiritual adultery. We were also into the world and we were also worshipping the Lord. ಏನರ್ಥ? ಎರಡು ಗಂಡಂದರಿಗೆ ಪತ್ನಿಯಾಗಿರುವುದು. It is like a woman having two husbands. ಅದೇ ವ್ಯಭಿಚಾರ. That is the adultery. ಕ್ರಿಸ್ತನು ನಮ್ಮ ಪತಿಯಾಗಿದ್ದಾನೆ. Here Jesus Christ is our husband. ಆತನನ್ನ ಬಿಟ್ಟು ಬೇರೊಬ್ಬರನ್ನ ಪ್ರೀತಿಸೋದೇ ವಿಚಾರ. Loving other than Jesus, it is the adultery. ಅದೇ ಆತ್ಮಿಕ ವಿಚಾರ. That is the spiritual adultery. ಇದು ಶಾರೀರಿಕ ವಿಚಾರವಲ್ಲ. This is not a fleshly adultery. ನಾವು ಆತ್ಮಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇನೆ. We are speaking about the spiritual adultery. ಒಂದು ಕಾಲದಲ್ಲಿ ನಾವು ಅದೇ ರೀತಿಯಾಗಿ ಜೀವಿಸ್ತಾ ಇದ್ದೆವು. At what in our lifetime we were also living at this type of adultful life. ದೇವರನ್ನು ಪ್ರೀತಿಸುವುದು ಮತ್ತು ಲೋಕವನ್ನು ಪ್ರೀತಿಸುವುದು. Loving Jesus Christ and also loving the worldly things. ವಾಕ್ಯವು ಹೇಳ್ತಾ ಇದೆ ಇಬ್ಬರು ಯಜಮಾನರಿಗೆ ಸೇವೆ ಮಾಡಬಾರದು ಎಂಬುದಾಗಿ ಹೇಳಿ. So the word says that you can't work for the two masters. ಆ ರೀತಿಯಾಗಿ ಸೇವೆ ಮಾಡಿದ್ರೆ ಒಬ್ಬರನ್ನ ದೂಷಿಸಬೇಕು, ಇನ್ನೊಬ್ಬರನ್ನ ಪ್ರೀತಿಸಬೇಕು. If you do that type of ministry, you have to curse one person and you should praise one person. ಒಂದು ಕಾಲದಲ್ಲಿ ನಾವು ದೇವರನ್ನು ಪ್ರೀತಿಸಿದೆವು, ಸೈತಾನನ ಕಾರ್ಯಗಳನ್ನು ನಾವು ಪ್ರೀತಿಸಿದೆವು. In our lifetime we have been worshipping the Lord and also worshipping the Satan things. ಆ ರೀತಿಯಾದ ಸಮಯದಲ್ಲಿ ನಾವು ಇರುವಾಗ ಮನುಷ್ಯ ಕುಮಾರನ ಸೇವೆ ಅಡ್ಡ ಬಂತು. In that situation, what has happened? The Son of Man ministry has been interrupted in our life. ಆ ಸೇವೆಯು ಅಡ್ಡ ಬಂದು ನಮ್ಮನ್ನ ಆ ಒಂದು ಸೇವೆ ಕೆಳಗೆ ತಂದು ನಮ್ಮನ್ನ ನೀತಿವಂತರನ್ನಾಗಿ ಮಾಡಿತು. See, in our lifetime, the Son of Man ministry have interrupted and it has been changed our life and we have turned as a righteous person. ಈ ಒಂದು ಸೇವೆಯನ್ನು ತಿರಸ್ಕರಿಸುವವರಿಗೆ ನ್ಯಾಯ ತೀರ್ಪಿದೆ. See, whoever reject this ministry, everyone have the judgment. ಆಮೆನ್. ನಮ್ಮನ್ನ ಕರ್ತನು ನೋಡಿ ಹೇಳ್ತಾ ಇದ್ದಾನೆ, ಈಕೆ ಪಾಪ ಮಾಡಲಿಲ್ಲ. The Lord will tell that she did not make any sin. ಆಮೇಲೆ ಈಕೆ ಪಾಪವನ್ನೆಲ್ಲ ನಾನು ತೊಳೆದಿದ್ದೇನೆ. He will tell that I have cleansed all our sins.
ಇವರ ಪಾಪವನ್ನ ನಾನು ನೋಡ್ತಲೇ ಇಲ್ಲ. See, I have not seen these sins. ಯಾಕೆ ಆತನ ಕಣ್ಣಿಗೆ ಕಾಣ್ತಾ ಇಲ್ಲ ಪಾಪವು? Why the sins are not there on us? ಆಮೆನ್. ಆತನ ರಕ್ತದ ಮೂಲಕವಾಗಿ ನಮ್ಮನ್ನು ನೋಡ್ತಾ ಇದ್ದಾನೆ. Because he is seeing through his blood. ಕೆಂಪಿನ ನೋಡುವುದಾದ್ರೆ ಅದು ಬೆಳ್ಳಗೆ ಕಾಣ್ತದೆ. See, when we see the red on the red, what we'll see, we'll notice a white thing. ನಮ್ಮ ಪಾಪಗಳು ಕಡು ಕೆಂಪಾಗಿತ್ತು. Our sins are very red. ಆದರೆ ಆತನು ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ನೋಡುವಾಗ ಅದು ಹೇಗೆ ಕಾಣ್ತಂದ್ರೆ ಅದು ಬೆಳ್ಳಗೆ ಕಾಣ್ತಾ ಇದೆ. When he saw our sins through his blood, what has happened? He saw a white thing in our life. ಆಮೆನ್. ಹಾಗಾದ್ರೆ ನಾನು ಆತನ ಕಣ್ಣಿಗೆ ನೀತಿವಂತನಾಗಿ ಕಾಣಲ್ಪಡ್ತಾ ಇದ್ದೇನೆ. See what has happened? He has seen us like a righteous person. ಆಮೆನ್. ಆದ್ರೆ ಹೇಳಲಿಕ್ಕೆ ಹೋದ್ರೆ ನಮ್ಮ ಜೀವಿತವನ್ನ ಒಂದು ಸಾರಿ ನಾವು ಹಿಂದೆ ನೋಡಿದ್ರೆ ನಾವು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ಅಪ್ಪ ತಂದೆ ಮೇಲೆ ಕೂಗುವಂತ ಆ ಒಂದು ಯೋಗ್ಯತೆಯು ಕೂಡ ನಮಗೆ ಇರ್ತಾ ಇರಲಿಲ್ಲ. See, if you want to see that we were not worthy to call upon his name. ಆದ್ರೆ ಮನುಷ್ಯ ಕುಮಾರನ ಸೇವೆ ಅಡ್ಡ ಬಂದು ನಮ್ಮನ್ನ ಅಪ್ಪ ತಂದೆ ಎಂಬುದ ಕೂಗುವಂತ ಆ ಒಂದು ಪುತ್ರ ಸ್ವೀಕಾರದ ಆ ಒಂದು ಸ್ವಭಾವಕ್ಕೆ ನಮ್ಮನ್ನು ತೆಗೆದುಕೊಂಡು ಬಂದಿತ್ತು. When the Son of Man ministry has interrupted in our life, then only we had worthy to call upon his name, that Father. ಆಮೆನ್. ವಾಕ್ಯ ಹೇಳ್ತದೆ, ನಾವು the word says, ನಾವು ಪಾಪ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ದೇವರನ್ನ ಸುಳ್ಳುಗಾರರನ್ನಾಗಿ ಮಾಡ್ತೇವೆ ಎಂಬುದ ವಾಕ್ಯ ಹೇಳ್ತದೆ. see, the word says that when we tell that I have not sinned, ಆಮೆನ್, ನಿಜವಾಗಿ ನಾವೆಲ್ಲರೂ ಕೂಡ ಪಾಪ ಮಾಡಿದ್ದೇವೆ, then we are making the Lord wrong. ಆದ್ರೆ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದ್ದೇವೆ. We all done all the sins and we have been confessed our sins. ಆಮೆನ್. ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಆತನು ಕ್ಷಮಿಸಿದ್ದಾನೆ. He was righteous and he was sanctified. That's the reason our sins have been forgiven. ಯೋಹಾನನ ಪತ್ರಿಕೆ, ಮೊದಲನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ ಕೊನೆಯ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. நமக்கு பாவம் இல்லை என்போமானால் நம்மை நாமே வஞ்சிக்கிறவர்களாய் இருப்போம், ಸತ್ಯ நமக்குள் ಇರಾது. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. நம்முடைய பாவங்களை நமக்கு மன்னித்து எல்லா அநியாயத்தையும் நீக்கி நம்மை சுத்திகரிப்பதற்கு அவர் உண்மையும் நீதி உள்ளவராயிருக்கிறார். 9ನೇ ವಾಕ್ಯ, ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ನಮ್ಮನ್ನು ಶುದ್ಧಿ ಮಾಡುವನೆಂಬುದಾಗಲಿ ಬರೆಯಲ್ಪಟ್ಟಿದೆ. Here it has been written, 1 John chapter 1 verses 9 and 10. If we confess our sins, he is faithful and just to forgive us our sins and to cleanse us from all unrighteousness. If we say that we have not sinned, we make him a liar and his word is not in us. Amen. ನಾವು ಪಾಪಿಗಳೇ ಆಗಿದ್ದೆವು. See, we are the sinners. ಹೇಳಬೇಕಂದ್ರೆ ಪೌಲ ಹೇಳ್ತಾನೆ, ನಾನು ಪಾಪಿಗಳಲ್ಲಿಯೇ ಮುಖ್ಯ ಪಾಪಿ ಎಂಬುದಾಗಿ ಹೇಳ್ತಾನೆ. Paul says that in the sinners I am the greatest of sinners. ಆದರೆ ಅದಕ್ಕಿಂತ ಭಯಂಕರವಾದ ಪಾಪಿಗಳು ನಾವು ಆಗಿದ್ದೆವು. We are the greatest sinner than the Paul. ಆಮೆನ್. ಅದಕ್ಕಿಂತ ಭಯಂಕರವಾದ ಪಾಪಿಗಳು ನಾವು ಆಗಿದ್ದೆವು. We are the greatest sinner. ಆದರೆ ಇಂಥ ಪಾಪಿಗಳನ್ನ ಹುಡುಕಿಕೊಂಡು ಆತನು ಬಂದಿದ್ದಾನೆ. See, he has come here in search of this type of sinners. ಆಮೆನ್. ಯಾತಕ್ಕಾಗಿ ಆತನು ಬಂದ? Why he has come? ನಮ್ಮನ್ನು ನೀತಿವಂತರನ್ನಾಗಿ ಮಾಡ್ಲಿಕ್ಕಾಗಿ. Hallelujah. To make us righteous, he has come over here. ಆಮೆನ್. ಯಾಕೆ ಆತನು ನಮ್ಮನ್ನು ನೀತಿವಂತರನ್ನಾಗಿ ಮಾಡಬೇಕು? Why he has come here to make us righteousness? ಆತನು ನೀತಿವಂತನಾಗಿರುವುದರಿಂದ. Because he is righteous. 9ನೇ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. In verses 9 you can see, ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡುವನೆಂಬುದಾಗಿ ಹೇಳಿ. if we confess our sins, he is faithful and just to forgive us our sins and to cleanse us from all unrighteousness. Amen. Hallelujah.
2ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದ್ರಿ. 2:2. 1 John 2:2. ಆತನು ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತನಾಗಿದ್ದಾನೆ, ನಮ್ಮ ಪಾಪಗಳಿಗೆ ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳಿಗಾಗಿಯೂ ಪ್ರಾಯಶ್ಚಿತ್ತನಾಗಿದ್ದಾನೆ. And he is the propitiation of our sins, and not for ours only, but also for the sins of the whole world. சரி, தமிழ் ஓதி. நம்முடைய பாவங்களை நிவர்த்தி செய்கிற கிருபாளுதர பலி அவரே. நம்முடைய பாவங்களை மாத்திரமல்ல, சர்வலோகத்தின் பாவங்களையும் நிவர்த்தி செய்கிற ಬಲಿಯಾಗಿ இருக்கிறார். ಆಮೆನ್. ಹಾಗಾದ್ರೆ ನಮ್ಮ ಪಾಪಗಳಿಗಾಗಿ ಆತನು ಬಲಿಯಾಗಿದ್ದಾನೆ. Hallelujah. See, he has been a portion for our sins. ಆಮೆನ್. ಯೇಸುವಿನ ರಕ್ತವು ಸಕಲ ಪಾಪವನ್ನು ಶುದ್ಧಿ ಮಾಡುವಂತದ್ದಾಗಿದೆ. See, the Christ of the blood of Jesus Christ can cleanse all our sins. 1ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದ್ಕೊಳ್ಳೋಣ. 1:7. ಆತನು John 1:1-7. ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ನಮ್ಮನ್ನು ಸಕಲ ಪಾಪದಿಂದ ಶುದ್ಧಿ ಮಾಡುತ್ತಿದೆ. அவர் ஒளியாய் இருக்கிறது போல நாமும் ஒளியிலே நடந்தால் ஒருவரோடொருவர் ஐக்கியப்பட்டிருப்போம். அவருடைய குமாரனாக இயேசு கிறிஸ்துவின் ரத்தம் சகல பாவங்களையும் நீக்கி நம்மை சுத்திகரிக்கும். ಆತನ ಮಗನಾದ ಯೇಸುವಿನ ರಕ್ತವು ನಮ್ಮನ್ನು ಸಕಲ ಪಾಪದಿಂದ ಶುದ್ಧಿ ಮಾಡುತ್ತದೆ. See, if we walk in the light and he is in the light, we have fellowship one with another. The blood of Jesus Christ is Son cleanses us from all sin. ಆಮೆನ್. ಯಾರು ನಮ್ಮನ್ನು ಶುದ್ಧಿ ಮಾಡಿದ್ದಾರೆ? Who has been cleansed our sins? ಯೇಸು ಕ್ರಿಸ್ತನ ರಕ್ತ. It's the blood of Jesus Christ. ಯೇಸು ಕ್ರಿಸ್ತ ನಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ? How Jesus Christ is seeing us? ಆಮೆನ್. ಪಾಪಿ ತರನ ನೋಡ್ತಾ ಇದ್ದಾರೆ? Whether he sees as a sinner? ಇಲ್ಲ. ಆತನು ನಮ್ಮನ್ನ ನೋಡ್ತಿರೋದು ಆತನ ರಕ್ತದ ಮೂಲಕವಾಗಿ ನೋಡ್ತಾ ಇದ್ದಾನೆ. He is not seeing as like a sinner, but he is seeing through his blood. ಆಮೆನ್. ನಾವು ಪಾಪಿಗಳಲ್ಲ, We are not sinners. ನಾವು ಪರಿಶುದ್ಧರಾಗಿದ್ದೇವೆ. We have become righteous. ಆತನ ರಕ್ತದಿಂದ ನಾವು ನೀತಿವಂತರಾಗಿದ್ದೇವೆ. We have become righteous through his blood. ಆದ್ದರಿಂದ ಯೇಸು ಕ್ರಿಸ್ತ ನಮ್ಮನ್ನ ಆತನ ರಕ್ತದಿಂದ ನೋಡ್ತಾ ಇದ್ದಾನೆ, ನಾವು ಪರಿಶುದ್ಧರಾಗಿದ್ದೇವೆ ಎಂಬುದಾಗಿ ನಾವು ಪಾಪ ಮಾಡುವಂತದ್ದಲ್ಲ. If the Lord Jesus Christ see us through his blood that we are not sinner, in this case it is not like that we should sin again. ಆಮೆನ್. ನಾವು ಲೋಕವನ್ನ ನಾವು ಪ್ರೀತಿ ಮಾಡುವವರಲ್ಲ. So we are not the people to love this world. ಆಮೆನ್. ವಾಕ್ಯ ಹೇಳ್ತಾ ಇದೆ, ಅದೇ ಯೋಹನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 15ನೇ ವಾಕ್ಯವನ್ನು ನೋಡೋದಾದ್ರೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ, ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಪ್ರೀತಿಯು ಅವನಲ್ಲಿಲ್ಲ. Chapter 2 verses 15. உலகத்திலும் உலகத்தில் உள்ளவைகளிலும் அன்பு கூறாதிருங்கள். ஒருவன் உலகத்தில் அன்பு கூர்ந்தால் அவனிடத்தில் பிதாவின் அன்பு இல்லை. 17ನೇ ವಾಕ್ಯನು ಕೂಡ ಓದ್ಕೊಳ್ರಿ. உலகமும் அதன் நிச்சயம் ஒழிந்து போகும், தேவனுடைய சித்தத்தின்படி செய்கிறவனோ என்றென்றைக்கும் நிலைத்திருப்பான். ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಸದಾ ಕಾಲಕ್ಕೂ ಇರುವನು. The world pass away, the lust thereof, but he that does the will of God abide forever. ಈ ಲೋಕ ನಾಶವಾಗ್ತದೆ, This world can pass away. ಇದು ಅಳಿದು ಹೋಗ್ತದೆ. This will destroy. ಆಮೆನ್. ಆದರೆ ನಾವು ದೇವರ ಚಿತ್ತವನ್ನು ನೆರವೇರಿಸುವವರಾಗಿರಬೇಕು. We have to do the will of God. ಇದಕ್ಕಾಗಿ ಅಗ್ನಿಯು ಕಾಯ್ತಾ ಇದೆ. See, the word for this the fire has been waiting. ಆದರೆ ನಾಶವಾಗದಂತ ಒಂದು ಲೋಕಕ್ಕೆ ನಾವು ಹೋಗಲಿಕ್ಕಿದ್ದೇವೆ. We are going to a world which cannot be destroyed. ಹಲ್ಲೆಲೂಯಾ. ಅಲ್ಲಿಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಮನುಷ್ಯ ಕುಮಾರನ ಸೇವೆಯು ಅಡ್ಡ ಬಂತು. To take us to that place, the Son of Man ministry has been interrupted in our life. ஹல்லேலூயா. அது குறுக்க வந்ததினால தான் நாங்க இன்னைக்கு தேவனுடைய சமூகத்தில் உட்கார்ந்து கொண்டிருக்கிறோம். Say it has been interrupted in our life. That's the reason we are being there in the presence of the Lord. ಹಲ್ಲೇಲೂಯಾ. Hallelujah. ಆದ್ದರಿಂದ ನಾವು ಲೋಕವನ್ನ ಪ್ರೀತಿಸುವವರಲ್ಲ. We are not the people to love this world. ನಾವು ದೇವರನ್ನ ಪ್ರೀತಿಸುವವರಾಗಿದ್ದೇವೆ. We are here to love the Lord. ಈಗ ಮನುಷ್ಯ ಕುಮಾರನ ಸೇವೆ ನಮ್ಮನ್ನ ಲೋಕವನ್ನ ಪ್ರೀತಿಸದಂತೆ ನಮ್ಮನ್ನ ತಡೆ ಹಿಡಿದಿದೆ. See, the Son of Man ministry has been stopped in
loving this world, ನಾವೀಗ ಸಂಪೂರ್ಣವಾಗಿ ಆತನನ್ನೇ ಪ್ರೀತಿಸ್ತಾ ಇದ್ದೇವೆ. see, we are being loving the Lord with our full heart. ಒಂದು ವೇಳೆ ಎರಡನ್ನೂ ನಾವು ಪ್ರೀತಿಸ್ತಾ ಇರುವುದಾದ್ರೆ ನಾವು ಆತ್ಮಿಕ ವ್ಯಭಿಚಾರವನ್ನು ಮಾಡ್ತಾ ಇದ್ದೇವೆ. When we love both the things, word and Christ, it is like a spiritual adultery. ವ್ಯಭಿಚಾರ ಮಾಡುವವರಿಗೆ ಮೋಶೆ ನ್ಯಾಯ ಪ್ರಮಾಣದ ಪ್ರಕಾರ ಕಲ್ಲೆಸೆದು ಕೊಲ್ಲಬೇಕು. See, according to the law of Moses, whoever does the adultery, they have to be stoned till death. ಕಲ್ಲೆಸೆದು ಕೊಲ್ಲುವುದಕ್ಕಾಗಿ ಒಂದು ಸ್ತ್ರೀ ಕಾಯಲ್ಪಟ್ಟಿದ್ದಾಳೆ. See, one woman has been identified to stone her. ಯಾರು ಆಕೆ? Who is that? ಪ್ರಕಟಣೆ 17:1. And there came one of the 7 angels which had the 7 vials and talked with me, saying unto, Come hither, I will show unto thee a judgment of the great oar that sit upon many waters. Oar, a great oar. ಆ ಹಾರ್ಲೆಟ್ ಆಕೆಯ ಮೇಲೆ ಓಕೆ 5ನೇ ವಾಕ್ಯವನ್ನು ಕೂಡ ಓದ್ಕೊಳ್ಳೋಣ. Verses 5, 17 verses 5. And upon her forehead was the name written, Mystery of Babylon, the great mother of harlots and abominations of the earth. ಆಕೆಯ ಮೇಲೆ ಏನು ಬೀಳ್ತದೆ? ಕಲ್ಲುಗಳು ಬೀಳ್ತದೆ. Upon her the stones will be thrown. ಆಮೆನ್. ದೇವರಿಗೆ ಸ್ತೋತ್ರ. ಅಗ್ನಿಯು ಆಕೆಯ ಮೇಲೆ ಬೀಳ್ತದೆ. See, the fire balls will fall upon her. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತೇವೆ 16ನೇ ಅಧ್ಯಾಯದಲ್ಲಿ ಪ್ರಕಟಣೆ 16:21ನೇ ವಾಕ್ಯವನ್ನು ನೋಡ್ಕೊಳ್ಳೋಣ. 16 chapter 20 verses 6 chapter 16 verses 21. ಮತ್ತು ಆಕಾಶದಿಂದ ಮನುಷ್ಯರ ಮೇಲೆ ದೊಡ್ಡ ಆಲಿಕಲ್ಲುಗಳು ಸುರಿದವು. ಒಂದೊಂದು ಕಲ್ಲು 1 ತಲಾಂತು ಹೆಚ್ಚು ಕಡಿಮೆ 30 ಕೆಜಿ ತೂಕವಾಗಿತ್ತು. ಆ ಆಲಿಕಲ್ಲುಗಳ ಉಪದ್ರವವು ಅತಿ ದೊಡ್ಡದಾಗಿದ್ದರಿಂದ ಮನುಷ್ಯರು ದೇವರನ್ನು ದೂಷಿಸಿದರು. And there fell upon men a great hail out of heaven, every stone about weight of a talent, and men blemished God because of the plague of the hail, for the plague thereof was exceeding great. ಒಂದೊಂದು ತಲಾಂತು ಅಂತ ಹೇಳಿದ್ರೆ ಎಷ್ಟು? ಅದು 30 ಕೆಜಿಗಿಂತಲೂ ಹೆಚ್ಚು, ಅಂದ್ರೆ ಹೆಚ್ಚು ಕಡಿಮೆ 33 ಕೆಜಿ ಸಮಥಿಂಗ್ ಬರ್ತದೆ. Every stone about weight of a talent in equals it is almost 35 kg, 33.6. ಅಷ್ಟು ಕೆಜಿ ಬರ್ತದೆ. ಒಂದೊಂದು ಕಲ್ಲು ಬೀಳುವಾಗ ಹೇಗಿರ್ತದೆ? ಯಾರ ಮೇಲೆ ಕಲ್ಲು ಬೀಳ್ತದೆ ವಾಕ್ಯದ ಪ್ರಕಾರ? If each stone of weight of a talent falls on a woman or a person, what happens? ಆಕೆ ಕಲ್ಲೆಸೆದು ಕೊಲ್ಲಲ್ಪಡಬೇಕು. So she should be stoned and be killed till her death. ಆದ್ರೆ ಅದರಲ್ಲಿ ನಾವು ಸಾಯದಂತೆ ಮನುಷ್ಯ ಕುಮಾರನ ಸೇವೆ ಅಡ್ಡ ಬಂದು ನಮ್ಮನ್ನು ರಕ್ಷಿಸಿದೆ. We being saved for this reason that we should not be stoned like this. ನಾವು ವಿಮೋಚಿಸಲ್ಪಟ್ಟಿದ್ದೇವೆ. We have been received the Son of Man ministry has interrupted and we have been saved over here. ನಾವು ರಕ್ಷಿಸಲ್ಪಟ್ಟಿದ್ದೇವೆ. We have been saved over here. ನಾವು ವಿಮೋಚಿಸಲ್ಪಟ್ಟಿದ್ದೇವೆ. We have received this salvation. ಆತನು ಇಳಿದು ಬಂದಿದ್ದಾನೆ. He has been come down. ನಮ್ಮನ್ನ ರಕ್ಷಿಸಿದ್ದಾನೆ. He has been come down and he has been saved us. ಮನುಷ್ಯ ಕುಮಾರನ ಸೇವೆ ತಿರುಗಿ ಬಂದಿದೆ. Again the Son of Man ministry has been come over here. ಅದನ್ನ ನೋಡುವಂತ ಕಣ್ಣುಗಳು ಭಾಗ್ಯವುಳ್ಳದಾಗಿದೆ. See, whoever sees this ministry are being worthy. ಅದನ್ನ ನಾವು ನೋಡ್ತಾ ಇದ್ದೇವೆ. We are being witnessing that. ಅದನ್ನು ಕೇಳುವಂತ ಕಿವಿಗಳು ಭಾಗ್ಯವಾಗಿದೆ. See, whoever receives that ministry, the messages, they are being worthy. ಆ ವಾಕ್ಯಗಳ ಅಭಿಷೇಕದ ವಾಕ್ಯಗಳನ್ನು ನಾವು ಕೇಳ್ತಾ ಇದ್ದೇವೆ. We are being here to hear this type of ministry. ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. We have been blessed over here. ಈ ಒಂದು ಮನುಷ್ಯ ಕುಮಾರನ ಅಭಿಷೇಕದ ಈ ಸೇವೆಯ ವಾಕ್ಯಗಳು ನಮ್ಮನ್ನ ಎತ್ತಲ್ಪಡುವಿಕೆಯ ನಂಬಿಕೆಗೆ ನಮ್ಮನ್ನು ಸಿದ್ಧ ಮಾಡಿದೆ. This type of ministry, the Son of Man ministry, are being made us to
made us to reach to the to rapture. ಆಮೆನ್. ಆ ಎತ್ತಲ್ಪಡುವಿಕೆ ನಂಬಿಕೆ ಈಗ ನಮ್ಮಲ್ಲಿ ಪ್ರಬಲವಾಗ್ತಾ ಇದೆ. See, we have been brought here to develop our faith on the rapture. Hallelujah. Hallelujah. ನಿಮಗೆ ಆ ನಂಬಿಕೆ ಹೆಚ್ಚಾಗ್ತಾ ಇದೆಯಾ ಅಲ್ಲ ಕುಂದಿ ಹೋಗ್ತಾ ಇದೆಯಾ? Whether our faith whether it is going down or it is raising up. ಆಮೆನ್. ಏನಂತೆ? ರೈಸಿಂಗ್ ಆಗ್ತಾ ಇದೆಯಾ? Whether it is raising or it is going down. ಹಾಗಾದ್ರೆ ರೈಸಿಂಗ್ ಆಗ್ತಾ ಇದ್ರೆ ಹೇಗಿರುತ್ತೆ ನಮ್ಮ ಲೈಫ್ ಹೇಗಿರುತ್ತೆ, ನಮ್ಮ ಜೀವಿತ ಹೇಗಿರುತ್ತೆ? When it is raising, how our life will be? ಅದು ಪ್ರಕಾಶಗೊಂಡಿರುತ್ತೆ. It will be shining. ಆಮೆನ್. ನೀವು ಬೆಳಗ್ಗೆ ಸೂರ್ಯ ಹುಟ್ಟುವಾಗ ಹೇಗಿರ್ತಾನೆ ಸೂರ್ಯ? When we see sun in the morning, how it will be? ಮಧ್ಯಾಹ್ನ ಬರುವಾಗ ಹೇಗಿರ್ತಾನೆ? When the sun comes in the afternoon, how it will be? ಆಮೆನ್. ಬೆಳಗ್ಗೆಗಿಂತ ಮಧ್ಯಾಹ್ನ ಇನ್ನೂ ಪ್ರಕಾಶವಾಗಿರ್ತದಲ್ವಾ? When the sun comes in the afternoon, it is more brighter than the morning. ನಮ್ಮ ಜೀವಿತವು ಕೂಡ ಹಾಗೆ ಬ್ರೈಟ್ ಆಗಬೇಕು. The same way our life also should be shining. ಆಮೆನ್. ಏನೋ ಬಂದ್ವಿ ಚರ್ಚ್ಗೆ, ಕುತ್ಕೊಂಡ್ವಿ, ಹೋದ್ವಿ, ವಾಕ್ಯ ಕೇಳಿದ್ವಿ, ಅವ್ರು ಹೇಳ್ತಾರೆ ಹೇಳಿ, ಆ ರೀತಿ ಅಲ್ಲ. It is not like that. Somehow we have come over here, somehow we are coming to the church and they are giving message and just we are listening and just we are going. It's not like that. ನಾವು ಬೆಳಕು ಕೊಡಬೇಕು. See, we have to give the light to others. ನಾವು ಪ್ರಕಾಶಿಸಬೇಕು. We have to shine. ಮನುಷ್ಯ ಕುಮಾರನ ಸೇವೆಯನ್ನ ನಾವು ರೀಪ್ರೊಡ್ಯೂಸ್ ಮಾಡಬೇಕು. We have to reproduce the Son of Man ministry. Hallelujah. Hallelujah. ಆಮೆನ್. ಹಾಗೆ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು? To do like this, what we have to do? ನಮ್ಮನ್ನ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡಬೇಕು. Hallelujah. We have to submit ourselves with full heart. ಅರ್ಧಂಬರ್ಧಲ್ಲ, ಪೂರ್ಣವಾಗಿ ಒಪ್ಪಿಸಿಕೊಡಬೇಕು. Not that half we have to give, we have to give full. ಹಾಗಿದ್ದರೆ ಮಾತ್ರವೇ ನಾವು ಮನುಷ್ಯ ಕುಮಾರನ ಸೇವೆಯನ್ನ, ಆತನ ಅಭಿಷೇಕವನ್ನ ರೀಪ್ರೊಡ್ಯೂಸ್ ಮಾಡ್ತೇವೆ. Then only we can reproduce the Son of Man ministry in our lives. ಬ್ರದರ್ ಬ್ರನಾಮ್ ಅವರು ಈ ಲೋಕದಲ್ಲಿ ಇದ್ದಾಗ ಅದನ್ನೇ ಮಾಡಿದ್ರು. When Brother Branham was there in this world, he did same thing. ಮನುಷ್ಯ ಕುಮಾರನ ಸೇವೆನ ರೀಪ್ರೊಡ್ಯೂಸ್ ಮಾಡಿದ್ರು. He was reproducing the Son of Man ministry. ಈಗ ಮನುಷ್ಯ ಕುಮಾರನು ಎಲ್ಲಿದ್ದಾನೆ? Where is he? Where Son of Man Son of Man is there. ನಮ್ಮೊಳಗೆ ಇದ್ದಾನೆ. He is there within us. ನಮ್ಮೊಳಗೆ ಇದ್ದುಕೊಂಡು ಮನುಷ್ಯ ಕುಮಾರನ ಸೇವೆ ಆತ ಮಾಡ್ತಾ ಇದ್ದಾನೆ. He is there within us and he is doing the ministry. Hallelujah. ನಾವು ಒಬ್ಬೊಬ್ಬರು ಕೂಡ ಅದಕ್ಕೆ ಪಾರ್ಟ್ ಆಗಿದ್ದೇವೆ. We are being a part of his ministry. ನಾವು ಆ ಒಂದು ಸೇವೆಯ ಭಾಗವಾಗಿದ್ದೇವೆ. We are also a part of this ministry. ಆಮೆನ್. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯು ಅಧಿಕವಾಗ್ತಾ ಇದೆಯಾ? Whether our prayerful has been increased or not. ನಮ್ಮ ಜೀವಿತದಲ್ಲಿ ಬೈಬಲ್ ಓದೋದು ಅಧಿಕವಾಗ್ತಾ ಇದೆಯಾ? Whether our reading of Bible it has been increased or not. ದೇವರ ವಾಕ್ಯ ಓದುವುದು, ಅದನ್ನ ಓದಿ ಪ್ರೀತಿಸ್ತಾ ಇದ್ದೇವಾ? Whether we are reading the Bible or whether we are reading and loving that Bible. ನಾವು ಎಷ್ಟಾಗಿ ದೇವರ ವಾಕ್ಯವನ್ನು ಪ್ರೀತಿಸ್ತಾ ಇದ್ದೇವೆ? In how much level whether we are loving the word. ನಾವು ಎಷ್ಟಾಗಿ ವಾಕ್ಯವನ್ನ ಪ್ರೀತಿಸ್ತಾ ಇದ್ದೇವೆ? In how much we are loving the word. Hallelujah. Hallelujah. ಇನ್ಕ್ರೀಸ್ ಆಗಬೇಕು. Whether we are increasing, we have to increase. ಆಮೆನ್. ಅದು ಕುಂದಿ ಹೋಗಬಾರದು. It should not go down. ಆಮೆನ್. ಸೂರ್ಯ ಮೇಲೆ ಆ ಮಧ್ಯಾಕಾಶಕ್ಕೆ ಬಂದ್ಬಿಟ್ಟು ಮಧ್ಯ ಬಂದು ಅವನು ತಿರುಗಿ ಹಿಂದಕ್ಕೆ ಹೋಗೋದಿಲ್ಲ. See, the sun goes in the middle and it doesn't go back. ಆಮೆನ್. ಅದು ಇನ್ನೂ ಪ್ರಕಾಶವಾಗಿ ಇರ್ತದೆ. Hallelujah. It will be more shining than the morning. ನೀತಿಯ ಸೂರ್ಯನಾದ ಕ್ರಿಸ್ತನು ನಮ್ಮೊಳಗೆ ಅದರ ಪ್ರಕಾಶ ಆಗಬೇಕು. The righteous, ನೀತಿಯ ಸೂರ್ಯ, the righteous sun. ಯಾರು ನೀತಿಯ ಸೂರ್ಯನು? Who is the righteous sun? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. He is our Lord Jesus Christ. ಆತನ ನಮ್ಮೊಳಗೆ ಬಂದಾಗ when he has come in us, ನಾವು ಪ್ರಕಾಶವನ್ನು ಕೊಡ್ತೇವೆ. we are giving the brightness to everyone. ನಾವು ಇತರರಿಗೆ ಆಶೀರ್ವಾದವಾಗಿರ್ತೇವೆ. we are giving a blessing to everyone. ಹೆಚ್ಚಾಗಿ ಪ್ರಾರ್ಥಿಸುವವರಾಗ್ತೇವೆ. we are the person
to pray more. ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಇದ್ದಾಗ ಆತನು ಏನ್ ಮಾಡ್ದ ಗೊತ್ತಾ? When Jesus Christ was there in this world, what he did? ಆತನು ಕೂಡ ಪ್ರಾರ್ಥನೆ ಮಾಡಿದ. He also prayed. ಹಲ್ಲೆಲೂಯಾ. Hallelujah. ಬ್ರದರ್ ಬ್ರಹ್ನಾಮ್ ಅವರು ಏನ್ ಮಾಡಿದ್ರು? ಅವರು ಕೂಡ ಪ್ರಾರ್ಥನೆ ಹೆಚ್ಚಾಗಿ ಮಾಡ್ತಾ ಇದ್ರು. See what did Brother Branham did? He also prayed more. ಆಮೆನ್. ನಾವೇನ್ ಮಾಡ್ತಾ ಇದ್ದೇವೆ? What we are doing? ಹೆಚ್ಚಾಗಿ ನಿದ್ದೆ ಮಾಡ್ತಿದ್ದೇವೆ, ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. Simply we are sleeping at home. ಏನ್ ಮಾಡ್ತಾ ಇದ್ದೇವೆ? Or we are praying. ಪ್ರಾರ್ಥನೆ ಮಾಡ್ತಾ ಇದೀವ, ಹೆಚ್ಚಾಗಿ ನಿದ್ದೆ ಮಾಡ್ತಾ ಇದೀವ? Whether we are sleeping more or whether we are praying. ಆಮೆನ್. ಮಧ್ಯರಾತ್ರಿ ಎದ್ದು ನಾವು ಪ್ರಾರ್ಥನೆ ಮಾಡುವವರಾಗಿರ್ಬೇಕು. In mid of night we have to pray. ಪ್ರಾರ್ಥನಾ ಜೀವಿತ ನಮ್ಮಲ್ಲಿ ಬರಬೇಕು. In our life the prayerful life has to come. ನಿಜವಾಗಿ ನೀವು ಪ್ರಾರ್ಥನೆ ಮಾಡಿ ನೋಡಿ, ದೊಡ್ಡ ಒಂದು ಕಾರ್ಯವು ನಮ್ಮಲ್ಲಿ ನಡೀತದೆ. See, when we pray in our life, many great things will come into our life. ನಿಮ್ಮನ್ನ ನೀವು ಸಂಸ್ಥೆಯವರಿಗೆ ಹೋಲಿಸ್ಕೊಳ್ಬೇಡ್ರಿ. Don't compare yourselves to the denomination. ಆಮೇಲೆ ನೀವೊಂದು ಸಣ್ಣ ಪ್ರಾರ್ಥನೆ ಮಾಡಿದ್ರು ಕೂಡ ಅದಕ್ಕೆ ತುಂಬಾ ವೆಯ್ಟ್ ಇರ್ತದೆ. Hallelujah. If you do a small prayer, it has a great weight. ಆಮೇಲೆ ಅವರು ಅಳುತ್ತಾ ಕೂಗಾಡಿ ಪ್ರಾರ್ಥನೆ ಮಾಡಬೇಕು. See, they have to shout and pray. ಅವ್ರು ಗೋಳಾಡಬೇಕು. They have to struggle and pray. ಆದ್ರೆ ನೀವು ಗೋಳಾಡುವಂತ ಅವಶ್ಯಕತೆ ಇಲ್ಲ. You should. There is no option in your life that you should struggle and pray. ನೀವು ಒಂದು ವಿಷಯಕ್ಕಾಗಿ ಸರಿಯಾಗಿ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗಿ ಅದಕ್ಕೆ ಉತ್ತರ ಸಿಗ್ತದೆ. If you pray for a thing and if you pray for that one, it will be fulfilled in your life. ಹಲ್ಲೆಲೂಯಾ. ನಿಮ್ಮಲ್ಲಿ ಪ್ರಾರ್ಥನಾ ಜೀವಿತ ಅಧಿಕವಾಗಲಿ. In your life, the prayerful life should be increased. ಆಮೆನ್. ಹೆಚ್ಚಾಗಲಿ. ನೀವು ಪ್ರಕಾಶವನ್ನು ಕೊಡ್ರಿ. You have to shine. ಆಮೆನ್. ಆತನು ಬೆಳಕಾಗಿದ್ದಾನೆ. The Lord is light. ಆ ಬೆಳಕು ನಿಮ್ಮೊಳಗೆ ಬಂದಿದೆ. The light has come into you. ಅದು ಪ್ರಕಾಶಿಸಲಿ. Let it shine. ವಾಕ್ಯ ಹೇಳ್ತದೆ, ಬೆಳಕನ್ನು ಹಚ್ಚಿ ಯಾರು ಕೊಳಗದೊಳಗೆ ಇಡೋದಿಲ್ಲ. See, no person will light the lamp and keep under the table. ಅದನ್ನು Under the ಕೊಳಗದೊಳಗೆ ಏನು ಮುಚ್ಚಿಡೋದಿಲ್ಲ. ಹೇಳಿ, ಅಂಡರ್ ದ ಟೇಬಲ್ ಇಕ್ಕಿದ್ರಲ್ಲ ಯಾರೋ, ಕೆಳಗೆ ಇಡೋದಿಲ್ಲ. ಅದನ್ನ ಎತ್ತಿ ದೀಪಸ್ತಂಭದ ಮೇಲೆ ಇಡುತ್ತಾರೆ. they will keep on the lamp stand. ಆಮೇಲೆ ದೀಪಸ್ತಂಭದ ಮೇಲೆ ಇಟ್ಟರೆ ಅದೇನಾಗ್ತದೆ? ಬೆಳಕು ಹೆಚ್ಚಾಗಿ Hallelujah. And then only the light will spread over that area. ನಿಮ್ಮೊಳಗೆ ಕ್ರಿಸ್ತನು ಇದ್ದಾನೆ. So the Lord is there in your heart. ಆಮೇಲೆ ಆತನು ನಿಮ್ಮೊಳಗೆ ಅದು ಪ್ರಕಾಶಿಸಬೇಕಾಗಿದೆ. It has to be shined. ಆಮೇಲೆ ಆತನು ನಿಮ್ಮೊಳಗೆ ಪ್ರಕಾಶಿಸುವಾಗ ನೀವು ಕೂಡ ಪ್ರಕಾಶಿಸಲ್ಪಡ್ತೀರಿ. When He is been shining in your heart, at the same time you will also be shined in your life. ಹಲ್ಲೆಲೂಯಾ. Hallelujah. ನಿಮ್ಮಲ್ಲಿ ಆ ಬೆಳಕು ಪ್ರಕಾಶಿಸಲಿ. Same way your life, the shining has to come. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. God bless you. ಮನುಷ್ಯ ಕುಮಾರ ಸೇವೆ ಬಂದಿದೆ. The Son of Man ministry have come. ಅದು ನೆರವೇರ್ತಾ ಇದೆ. It has been fulfilling. ಅದು ನೆರವೇರಿದೆ. That has been fulfilled. ನಾವು ಪಾಪಿಗಳಾಗಿದ್ದೆವು. We were sinners. ಆಮೇಲೆ ನಾವು ಕಲ್ಲೆಸೆಯಲ್ಪಡುವುದಕ್ಕೆ ಯೋಗ್ಯರಾಗಿದ್ದೆವು. We were worthy to receive the stones. ಮನುಷ್ಯ ಕುಮಾರನ ಸೇವೆ ಅಡ್ಡ ಬಂದಿದ್ದರಿಂದ When the Son of Man ministry was interrupted, ಆ ಕಲ್ಲುಗಳು ನಮ್ಮ ಮೇಲೆ ಬೀಳುವುದು ತಡೆ ಹಿಡಿಯಲ್ಪಡಿತು. the stones which has to be thrown upon us, it has been stopped over there. ನಾವು ಸಂತೋಷವಾಗಿದ್ದೇವೆ. We are happy ಯಾಕಂದ್ರೆ ನಾವು ನಮ್ಮ ಮನೆಗೆ ಹೋಗ್ತೇವೆ. because we are going to our home. ನಮ್ಮ ಮನೆಯಲ್ಲಿದೆ. Where is our house? ಆಮೇನ್. ಅಲ್ಲಿದೆ. Where it is? It is there. ಆಮೇನ್. ನಾವು ಅಲ್ಲಿಗೆ ಹೋಗ್ಬೇಕಾಗಿದೆ. We have to go there. ಹಲ್ಲೆಲೂಯಾ. Hallelujah. ನಾವು ಅಲ್ಲಿಗೆ ಹೋಗ್ತೇವೆ. We will be going there. ಹಲ್ಲೆಲೂಯಾ. Hallelujah. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. God bless you. ನಾವೆಲ್ಲ ನಿಂತ್ಕೊಳ್ಳೋಣ. Let us be standing. ಪ್ರಾರ್ಥನೆ ಮಾಡೋಣ. Let us pray. ಪ್ರಾರ್ಥಿಸೋಣ. ஹல்லேலூயா. சர்வ வல்லமையுள்ள தேவனே, கர்த்தராகிய இயேசு கிறிஸ்துவே, பழைய ஏற்பாட்டின் யுகோவா, புதிய ஏற்பாட்டின் இயேசு கிறிஸ்துவே, அப்பா நீர் மனுஷகுமாரனாக இந்த பூமிக்கு வந்தீர் ஆண்டவரே. ஹல்லேலூயா. உம்முடைய முதலாம் வருகை ஆண்டவரே, அனுக்கிரகத்தின் வருஷத்தை ஆண்டவரே, காலத்தை நீர் நிறைவேற்றினீர் ஆண்டவரே. அப்பா, உம்முடைய ஊழியம் மகத்தானதாக இருந்தது. நீர் மனுஷகுமாரனுடைய அபிஷேகத்தை பெற்றுக்கொண்டு ஆண்டவரே
நீர் மனுஷகுமாரனாய் ஆண்டவரே நீர் இந்த பூமியிலே பிரகாசித்தீர் ஆண்டவரே. நானே மெய்யான ஒளி என்று உம்மை நீர் பிரகாசித்தீர் ஆண்டவரே. அப்பா, உம்முடைய மகத்தான ஊழியத்தை ஆண்டவரே, மனுஷகுமாரனுடைய ஒரு தேவத்துவத்தின் பரிபூரணம் ஆண்டவரே, அந்நாளுக்குரிய உம்முடைய மறைபொருளை அந்நாளிலே இருந்த ஜனங்களுக்கு நீர் வெளிப்படுத்தினீர் ஆண்டவரே. ஹல்லேலூயா. அந்நாளிலே ஆண்டவரே அநேகர்கள் இருளில் இருந்த ஜனங்கள் வெளிச்சத்தை கண்டார்கள் ஆண்டவரே. அந்த வார்த்தை எவ்விதமாக நிறைவேறினது. மரண படுக்கையிலே இருந்தவர்கள் குணமடைந்தார்கள். பாவியான ஸ்திரீ ஆண்டவரே உம்முடைய வார்த்தையை கேட்டு ஆண்டவரே அவள் ஒரு குற்ற உணர்வு அடைந்து அவள் பாவத்தில் இருந்து மனம் திரும்பினாள். ஏனென்றால் அவளுடைய பெயர் ஆட்டுக்குட்டியானவருடைய ஜீவ புத்தகத்தில் எழுதப்பட்டு இருந்தது. ஹல்லேலூயா. அதனாலே ஆண்டவரே அங்கே இருந்த ஒருவரும் அவளை கல்லெறிய முடியவில்லை ஆண்டவரே. கர்த்தாவே ஸ்தோத்திரம் ராஜா. நேற்றும் இன்றும் என்றும் மாறாத தேவன் ஆண்டவரே, அங்கே இருந்த ஜனங்களைப் போல ஆண்டவரே இந்நாளுக்குரிய உம்முடைய முன்குறிக்கப்பட்டவர்கள் ஆட்டுக்குட்டியானவருடைய ஜீவ புத்தகத்தில் பெயர் எழுதப்பட்ட அந்த ஒரு சிறு கூட்டமாக நாங்கள் இருக்கிறோம் என்று நாங்கள் விசுவாசிக்கிறோம் ஆண்டவரே. ஹல்லேலூயா. அந்நாளிலே நீர் சமாதானம், இருளில் உள்ள ஜனங்களுக்கு சமாதானம் உண்டானது போல கர்த்தருடைய ஆவியானவர் பலமுள்ள தூதனாய் கர்த்தராகிய இயேசு கிறிஸ்து நீர் இறங்கி வந்தீர் ஆண்டவரே. நீர் மகத்தான ஜட்ஜா இறங்கி வந்தீர் ஆண்டவரே. நீர் சுப்ரீம் ஜட்ஜா இறங்கி வந்தீர் ஆண்டவரே. மனுஷகுமாரனுடைய அபிஷேகத்தை ஆண்டவரே அந்நாளிலே எங்களுடைய தீர்க்கதரிசி மனுஷகுமாரர்களில் ஒருவரான தீர்க்கதரிசி பிரணாமுக்குள்ள நீர் அபிஷேகித்தீர் ஆண்டவரே. அப்பா, மனுஷகுமாரனுடைய எல்லா ரகசியத்தையும் ஆண்டவரே, அவருடைய தன்மைகளையும் ஆண்டவரே, ஆதி ஆகமத்திலிருந்து வெளிப்படுத்தின விஷய வரைக்கும் ஆண்டவரே மறைந்திருக்கிற எல்லா மகத்தான காரியங்களையும் ஆண்டவரே 7 முத்திரைகளாக அவைகள் எல்லாவற்றையும் நீர் வெளிப்படுத்தும்படி செய்தீர் ஆண்டவரே. ஹல்லேலூயா. எவ்விதமாக அந்தந்த காலத்திலே மனுஷகுமாரனை நிராகரித்தார்களோ, அவர்கள் எப்படி ஆக்கினைக்குள்ளே தீர்க்கப்பட்டார்களோ, அந்த விதமாக மனுஷகுமாரனுடைய செய்தியை ஏற்றுக்கொள்ளாதவர்கள் யாவர்களும் அவர்கள் ஆக்கினைக்குள்ளே தீர்க்கப்படுவார்கள் என்பதை ஆண்டவரே இது 7வது முத்திரையுடைய செய்தியாகவும் 7ஆம் தூதனுடைய சத்தமாகவும் ஆண்டவரே இது மனுஷகுமாரனுடைய அனாயிண்டிங் ஆகவும் ஆண்டவரே நீர் எங்களுக்கு இந்த நாளிலே கொடுத்திருக்கிறீர். அப்பா, இந்த நாளிலே கர்த்தாவே எங்களை உம்முடைய கருத்திலே பரிபூர்ணமாக ஒப்பு கொடுக்கிறோம் ஆண்டவரே. ஸ்தோத்திரம் 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 ராஜா. என்னுடைய தீர்க்கதரிசி சொல்கிறார், இது ஒரு சூரிய உதயம் என்ற செய்தியிலே இந்த செய்தி மனுஷகுமாரனுடைய மாம்சமாய் இருக்கிறது. இந்த செய்தியை நீங்கள் தியானிக்கும் பொழுது, இந்த செய்தியின்படி நீங்கள் நடக்கும் பொழுது நீங்கள் மனுஷகுமாரனுடைய மாம்சத்தை புசிக்கிறீர்கள். ஹல்லேலூயா. நாங்கள் இந்நாளுக்குரிய கழுகு குஞ்சுகளாய் இருக்கிறோம். நீர் இந்நாளுக்குள்ள கழுகாய் இருக்கிறீர். உம்முடைய ஆட்டுக்குட்டியானுடைய மாம்சம் இந்நாளுக்குரிய எங்களுக்கு அந்த ஆவிக்குரிய பிணமாக இருக்கிறது. ஹல்லேலூயா. இது மனுஷகுமாரனுடைய மாம்சமாக இருக்கிறது. ஹல்லேலூயா. எங்களை மறுரூபப்படுத்தும்படி ஆண்டவரே நீர் எங்களை ஆயத்தப்படுத்திக் கொண்டிருக்கிறீர். ஹல்லேலூயா. சாரால் ஆபிரகாம் சரீரம் செத்தவர்களை போல இருந்தார்கள். அங்கே நீர் மனுஷகுமாரனாய் வந்து ஆண்டவரே உற்பவ கால திட்டத்திலே நான் உன்னிடத்தில் வருவேன், அப்பொழுது நீ ஒரு பிள்ளை உள்ளவனாய் இருப்பாய் என்று ஆபிரகாமுக்கும் சாராளுக்கும் நீர் வாக்குத்தத்தம் செய்தது போல ஹல்லேலூயா நீர் மகத்தான தேவன் இயேசு கிறிஸ்து நீர் மனுஷகுமாரனாய் வந்து தீர்க்கதரிசி மூலமாக ஆண்டவரே அந்த ஆபிரகாம் சாராளுடைய சரீரத்தை மறுரூபப்படுத்தின தேவன் இப்பொழுது எங்களுடைய சரீரத்தை நீர் மறுரூபப்படுத்திக் கொண்டே இருக்கிறேன். அந்த நாளிலே உம்முடைய 2000 ஆண்டுகளுக்கு முன்பு வாழ்ந்த இஸ்ரவேலர்களை முன்குறிக்கப்பட்டவர்களை ஆண்டவரே அவர்களுடைய ஆத்மாவை நீர் மறுரூபப்படுத்தினதே போல இன்றைக்கு நீர் எங்களை நீர் மறுரூபப்படுத்திக் கொண்டே இருக்கிறீர் ஆண்டவரே. ஹல்லேலூயா. எங்களை ஒரு பரிபூர்ண மனிதனின் வளர்ச்சியாக எங்களை மறுரூபப்படுத்திக் கொண்டே இருக்கிறீர் ஆண்டவரே. ஒரு நாள் வரும் ஆண்டவரே, அப்பொழுது நாங்கள் பரிபூர்ணம் அடைவோம் ஆண்டவரே. வானமும் பூமியும் ஒன்றை சந்தித்ததை போல ஆண்டவரே மனுஷகுமாரனுடைய தலை எங்களுடைய சரீரத்திலே பொருத்தப்பட்டு இருக்கிறது. நீர் ஒரு சிறந்த வேலைப்பாடா எங்களை ஒரு சிற்பியாக செதுக்கிக் கொண்டே இருக்கிறீர் ஆண்டவரே. ஹல்லேலூயா. உம்முடைய மறுரூபப்படுத்தும் வல்லமை எங்களை மாற்றிக்கொண்டே இருக்கிறது ஆண்டவரே. அந்த வெறுமையான பூமி
ஆண்டவரே உண்டாக கடவுது என்று சொன்ன பொழுது ஒவ்வொன்றும் உண்டானது போல இந்த பாவமான இந்த சரீரத்திலே உம்முடைய பரிசுத்த வல்லமை எங்களுக்குள்ள உண்டாயிக்கொண்டே இருக்கிறது ஆண்டவரே. அப்பா, அந்த தாகத்திலே நாங்கள் இருக்கிறோம். ஒரு நாள் வரும், அது பகலும் அல்ல இரவும் அல்ல, அது சாயங்காலத்திலே வெளிச்சம் தோன்றும் என்ற வார்த்தை நிறைவேறிக் கொண்டே இருக்கிறது. ஹல்லேலூயா. மகத்தான நீதியின் சூரியன் ஆண்டவரே, நீர் எங்களை பிரகாசிப்பித்துக் கொண்டே இருக்கிறீர். ஹல்லேலூயா. எங்களை உம்முடைய கரத்திலே தாழ்த்தி ஒப்பு கொடுக்கிறோம். உம்முடைய மகத்தான இந்த மனுஷகுமாரனுடைய அனாயிண்டிங் அபிஷேகத்திலே ஆண்டவரே, நீர் எங்களை நடத்தி கொண்டு இருக்கிறதற்காக நன்றி ஆண்டவரே. எங்களுடைய ஸ்தானத்தை நீர் நேரத்திலே எங்களுக்கு வெளிப்படுத்தி காண்பித்ததற்காக நன்றி கர்த்தாவே. அப்பா, இன்னும் உம்முடைய காரியங்களை ஆண்டவரே, இந்நாளுக்குரிய எல்லா ரகசியத்தையும் எங்களுக்கு வெளிப்படுத்தி தாரும் கர்த்தாவே. அப்பா, யூடியூப்ல கேட்கிற இந்த செய்தி கேட்கிற ஒவ்வொருவர்களையும் ஆசீர்வதியும், ஒவ்வொருவர்களையும் பலப்படுத்தும் ஆண்டவரே. ஆட்டுக்குட்டியானோட ஜீவ புத்தகத்தில் பேரெழுதப்பட்டவர்களை ஆண்டவரே உம்முடைய வார்த்தையோடு ஒன்றாக இணைத்து விடும் ஆண்டவரே. ஹல்லேலூயா. சோத்ரம் 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 ஆண்டவரே. அப்பா, அந்த ஆக்கனி தீர்ப்பு எப்படி என்று ஆண்டவரே, அந்த எக்காலம் கோபக்கலசம் ஊற்றப்படும் போது பார்க்கும் பொழுது அக்கினி கலந்த கல்மழை ஊற்றி அநேகர்கள் அங்கு அக்னிக்கு இரையானதை நாங்கள் அங்கே வாசிக்கிறோம் ஆண்டவரே. அப்பா, உம்முடைய செய்தியான விசுவாசிக்காமல் உம்மை ஏற்றுக்கொள்ளாமல் நாங்கள் மறுதளித்தோமே, ஆனால் அந்த விதத்திற்கு நாங்கள் தள்ளப்படுவர்களாய் இருப்போம் ஆண்டவரே. அப்பா, அவைகளிலிருந்து நீர் எங்களை விலக்கி காத்துக்கொண்டபடினாலே ஸ்தோத்திரம் ஆண்டவரே. ஹல்லேலூயா. ஒரு நாள் நாங்களும் அவ்விதமாகவே இருந்தோம். 7ஆம் தூதனுடைய சத்தம், என் ஜனமே அவளை விட்டு வெளியே வா என்று சொன்னது போல ஆண்டவரே, எங்களை தாமே நீர் வெளியே அழைத்தீர். இன்னுமாவது கூட ஆண்டவரே, அந்த ஸ்தாபன சபையிலே இருக்கிற அந்த ஒரு விபசார சபையில் இருக்கிற முன்குறிக்கப்பட்ட ஆண்டவரே, உம்முடைய பிள்ளைகளை வெளியே அழைக்கும்படியாக ஆண்டவரே இந்த மனுஷகுமாரனுடைய ஊழியத்தை நீர் வைத்திருக்கிறீர் ஆண்டவரே. ஹல்லேலூயா. முன்குறிக்கப்பட்டவர்களை இந்நாளுக்கு ஆண்டவரே, உம்முடைய தோட்டத்திலே வேலை செய்கிறவர்களை, உம்முடைய முன்குறிக்கப்பட்ட பிள்ளைகளை, அந்த ஆட்டுக்குட்டியான ஜீவத்தில் கடைசி ஆத்மாவை ஆண்டவரே அடையாளம் கண்டு ஆண்டவரே உம்முடைய வார்த்தையை நிலை நிற்க ஆண்டவரே ஜெபிக்கிறோம் கர்த்தாவே. ஹல்லேலூயா. ஸ்தோத்திரம் ஆண்டவரே. எங்களுடைய ஜெப ஜீவியத்தினுடைய எல்லையை விரிவாக்கும். எங்களுக்குள்ள இருக்கிற எல்லா விதமான அமனீசியா எல்லாவற்றையும் நீக்கி போடும் ஆண்டவரே. ஆவிக்குரிய ஆண்டவரே, அந்த மலட்டுத்தன்மையை எடுத்து போடும். ஆவிக்குரிய நினைவிழைப்பை எங்களை விட்டு நீக்கி போடும். அநேக காரியங்களிலே ஆண்டவரே நாங்கள் செய்திலே இருக்கிறோம் என்று சொல்லி அநேக வேளையிலே ஜெபிக்காமலும் வேதத்தை தியானிக்காமலும் ஆண்டவரே எங்களை நாங்களே ஏமாற்றிக் கொண்டிருக்கிறோம். ஹல்லேலூயா. அதுவும் ஒரு விதமான பாவம் என்பதை நாங்கள் உணர்கிறோம் ஆண்டவரே. ஹல்லேலூயா. எங்களை நாங்களே வஞ்சித்துக் கொள்ளாமல் ஹல்லேலூயா நாங்கள் எப்பொழுதும் வேதத்தை தியானிக்கிறவர்களாகவும் அநேகர்களுக்கு ஜெபிக்கிறவர்களாகவும் ஜெப சிந்தையில உள்ளவர்களாகவும் எங்களை ரூபாகரப்படுத்தும் ஆண்டவரே. ஹல்லேலூயா. நாங்கள் பிரகாசிக்கிற விளக்காய் இருக்கிறோம் ஆண்டவரே. ஹல்லேலூயா. கர்த்தாவே, நீர் எப்படி இந்த உலகத்திலே பிரகாசிக்கிறவராய் இருந்தீரோ அதே போல நாங்களும் பிரகாசிக்கணும் என்று நீர் சொல்லியிருக்கிறீர். மலைகளின் மேல் உள்ள பட்டணம் மறைந்திருக்க மாட்டாது என்று வேதம் சொல்லுகிறது. எழும்பி பிரகாசி, உன் ஒளி வந்தது என்று சொல்லுகிறது. யாம் பெற்ற இன்பத்தை வையகமும் பெற வேண்டும் என்று ஆண்டவரே மார்ட்டின் லூத்தர் செய்தது போல ஆண்டவரே அப்பா, எங்களுக்குள்ள அறிந்து கொண்ட இந்த சத்தியத்தை மகத்துவங்களை ஆண்டவரே எல்லாருக்கும் நாங்கள் பகிர்ந்து கொடுக்கும்படியாகவும் இந்த மனுஷகுமாரனுடைய மாம்சத்தை எல்லாருக்கும் பகிர்ந்து கொடுக்கும்படியாகவும் எங்களை நீர் பயன்படுத்திக் கொள்ளும் ஆண்டவரே. துதி கனம் மகிமை எல்லாவற்றையும் உண்மைக்கே செலுத்துகிறோம். கர்த்தரும் இரட்சகரும் மீட்பரும் ஆகிய இயேசு கிறிஸ்துவின் நாமத்திலே வேண்டிக் கொள்ளுகிறோம். ஆமென். ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನೇ, ನಿನ್ನ ಕೃಪೆ ನಮ್ಮ ಮೇಲೆ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ದಯವುಳ್ಳ ಹಸ್ತ ನಾವು ಎತ್ತಲ್ಪಡುವ ತನಕ ನಮ್ಮ ಮೇಲೆ ಇದ್ದು ನಮ್ಮನ್ನು ನಡೆಸಲಿ ಎಂಬುದಾಗಿ ಕೇಳ್ಕೊಳ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ. ಆಮೇಲೆ ಗಾಡ್ ಬ್ಲೆಸ್ ಯು. ಕರ್ತನ ಎಲ್ಲರೂ ಕೂಡ ಎಲ್ಲವಾಗ ಆಶ್ವಾಸ.